सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಜಗಜ್ಜನನಿಯ ಚಕ್ರರಾಜ ನಿಕೇತನ ಎನ್ನುವ ರೂಪವನ್ನ ನಾವು ಪರಿಗಣಿಸಿದಾಗ ಎಷ್ಟೋ ನಾಮಗಳಲ್ಲಿ ಗಮನಿಸಿದ್ವಿ. ವಿಶ್ವವನ್ನೆಲ್ಲ ತುಂಬಿಕೊಂಡಿರುವಂಥ, ವಿಶ್ವದ ಅಣುವಿನಲ್ಲೂ ಇರುವಂಥ ತತ್ವಸ್ವರೂಪಿಣಿ ಆ ದೇವಿ ಅನ್ನುವುದನ್ನು ಅನೇಕ ನಾಮಗಳಲ್ಲಿ ಕಂಡ್ವಿ. ಹಾಗೆ ವಿಷ್ಣು ಸಹಸ್ರನಾಮದಲ್ಲಾದರೂ ಕೂಡ ಮೊದಲನೆಯ ನಾಮವೇ ವಿಶ್ವಂ, ಅದೇ ವಿಷ್ಣು. ಆ ಎರಡು ನಾಮದಲ್ಲಿರುವ ಸಾರಾನೇ ಎಲ್ಲ ನಾಮಗಳನ್ನು ವ್ಯಾಪಿಸಿಕೊಂಡಿರುವಂಥ ತತ್ವ. ಹಾಗೆ ಇಲ್ಲೂ ಕೂಡ ನಾವು ಅದನ್ನು ಗಮನಿಸ್ತಾ ಬರ್ತಾ ಇದ್ದೇವೆ. ಶ್ರೀ ಚಕ್ರರಾಜ ನಿಕೇತನ ಅಂದಾಗ ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ತುಂಬಿಕೊಂಡಿರುವಂಥ ಚಕ್ರಸ್ವರೂಪಿಣಿ. ಮತ್ತೆ ಚಕ್ರ ಅಂದಾಗ ಅದು ಚಲನೆಯನ್ನ ಪ್ರತಿನಿಧಿಸುವುದರಿಂದ ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳಲ್ಲಿ ಇರುವಂಥ ಸಮಸ್ತ ಚಟುವಟಿಕೆಗೆ ಪ್ರೇರಕ ಶಕ್ತಿ, ಕಾರಕ ಶಕ್ತಿ ಆಗಿರುವಂಥವಳು ಆಕೆ ಅನ್ನುವುದನ್ನು ಗಮನಿಸ್ತಾ ಅಲ್ಲಿರುವಂಥ ವಿವಿಧ ಚಕ್ರಗಳನ್ನ ನಾವು ಮನನ ಮಾಡಿಕೊಂಡಿದ್ವಿ. ಅದರಲ್ಲಿ 9 ಚಕ್ರಗಳಾಗಿ ನಾವು ಭಾವಿಸಿದಂಥ ತ್ರೈಲೋಕ್ಯ ಮೋಹನ, ಸರ್ವಾಶಾ ಪರಿಪೂರ್ಣ, ಈ ಒಂದು ಚಕ್ರಗಳನ್ನ ಸಂಕ್ಷೋಭಣ ಇತ್ಯಾದಿ ಚಕ್ರಗಳನ್ನ ಗಮನಿಸುವಾಗ ನಾವು ಗಮನಿಸಿದಂಥ ಒಂದು ಚಕ್ರ ಸರ್ವ ಸೌಭಾಗ್ಯದಾಯಕ. ಅದನ್ನ ಮತ್ತೆ ಯಾಕೆ ನೆನಪು ಮಾಡಿಕೊಡ್ತೀನಿ ಅಂದ್ರೆ, ನಾವು ಕೇಳ್ತಾ ಇರುವಂತಹ ಸ್ತೋತ್ರ ಸುಮ್ಮನೆ ಕೇಳ್ಕೊಂಡು ಹೋಗೋದಕ್ಕೆ ಅಥವಾ ಕಾಲಹರಣಕ್ಕೆ ಅಲ್ಲ. ಇದನ್ನ ಖಂಡಿತವಾಗಿ ಮನಸ್ಸಿನಲ್ಲಿ ಭದ್ರ ಮಾಡಿಕೊಳ್ಬೇಕು. ಇದರಲ್ಲಿರುವಂಥ ಒಂದೊಂದು ಅಕ್ಷರದ ಒಂದೊಂದು ಸಾರ ನಮ್ಮ ಜೀವನವನ್ನ ಬೆಳೆಸುತ್ತೆ, ನಮ್ಮ ಜೀವನವನ್ನ ಗಟ್ಟಿ ಮಾಡುತ್ತೆ, ನಮ್ಮನ್ನ ಅಭಿವೃದ್ಧಿಯ ದಾರಿಯಲ್ಲಿ ಕೊಂಡೊಯ್ಯುತ್ತೆ. ಆದ್ರಿಂದ ಇದು ಸುಮ್ಮನೆ ಸ್ತೋತ್ರ ಹೇಳ್ತಿದ್ದೆ ಇದು ಕೇಳ್ಕೊಂಡು ಹೋಗ್ತೀನಿ ಅಂತ ಖಂಡಿತ ಭಾವಿಸದೇ ಇದ್ರೆ ನಮ್ಮ ಜೀವನವನ್ನ ಉತ್ತಮಗೊಳಿಸಿಕೊಳ್ಳುವ ಕ್ರಮವನ್ನ ಕೂಡ ಇದು ಬೋಧಿಸುತ್ತೆ. ಅದನ್ನ ನಾವು ಅನೇಕ ಜಾಗದಲ್ಲಿ ನೋಡ್ಕೊಂಡು ಬಂದ್ವಿ. ಈ ಮಂತ್ರವನ್ನ ಪುನರುಚ್ಚಾರಣೆ ಮಾಡ್ತಾ ಇದ್ರೆ ನಮಗೆ ಜೀವನದಲ್ಲಿ ಇಂಥ ಒಂದು ಶಕ್ತಿ ಬರುತ್ತೆ, ಇಂಥ ಒಂದು ಲಾಭ ಆಗುತ್ತೆ, ಇದನ್ನೆಲ್ಲ ನಾವು ಹೇಳ್ಕೊಂಡಿದ್ದೇವೆ. ಹಾಗೆ ಈ ಸರ್ವ ಸೌಭಾಗ್ಯದಾಯಕ ಅನ್ನುವ ಮಾತನ್ನ ಹೇಳುವಾಗ ನಮ್ಮ ಜೀವನವನ್ನ ಮತ್ತೆ ಮತ್ತೆ ಪ್ರಪಂಚಕ್ಕೆ ತಂದು ಎಸೆಯುವುದಕ್ಕೆ ಕಾರಣ ನಾವು ನೋಡಿರುವಂಥದ್ದು ಅವಿದ್ಯಾ, ರಾಗ, ಅಸ್ಮಿತಾ, ದ್ವೇಷ, ಅಭಿನಿವೇಶ ಅಂತ. ಅದರಲ್ಲಿ ಇವುಗಳಿಂದ ನಾವು ಹೊರಗೆ ಬರೋದು ಹೇಗೆ? ಆ ಒಂದು ತತ್ವ ಸರ್ವ ಸೌಭಾಗ್ಯದಾಯಕ ತತ್ವ. ಅಂದ್ರೆ ಎಲ್ಲರಿಗೆ ಸೌಭಾಗ್ಯವನ್ನ ಬಯಸಬೇಕು ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ. ಯಾರಿಗೂ ಕೆಡಕಾಗದೇ ಇರಲಿ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ ಅನ್ನುವ ಒಂದು ಭಾವವನ್ನ ನಾವು ಬೆಳೆಸ್ಕೊಳ್ಬೇಕಲ್ಲ. ಅದು ಸುಲಭ ಅಲ್ಲ, ಸುಲಭವಾಗಿ ನಾವು ಅದನ್ನು ಬೆಳೆಸ್ಕೊಳಕ್ಕಾಗಲ್ಲ. ಅದನ್ನ ಪತಂಜಲಿಗಳು ಯೋಗ ಸೂತ್ರದಲ್ಲಿ ಹೇಳುವಾಗ, ಯಾಕೆ ಅಂದ್ರೆ ಮನುಷ್ಯನ ಸಹಜ ಗುಣನೇ ಭೇದವನ್ನ ನೋಡೋದು. ಎಲ್ಲರನ್ನ ಸಮಾನವಾಗಿ ನೋಡುವಂಥ ಗುಣ ಮನುಷ್ಯನಲ್ಲಿಲ್ಲ. ಅವನಲ್ಲಿ ಸಹಜವಾಗಿಯೇ ಈ ಭೇದ ಭಾವವನ್ನ ಕಾಣುವ ಬುದ್ಧಿ ಇದೆ. ಹಾಗಾಗಿ ನನ್ನದೇ ಮಗುವಾದ್ರೂ ನನ್ನ ಮಗುವಲ್ಲೇ ಒಂದು ಮಗುವಿನಲ್ಲಿ ತಾರತಮ್ಯ ಭಾವನೆ ಬರುತ್ತೆ. ಅದು ನನಗೆ ಪ್ರೀತಿಕರವಾಗಿದ್ದಾಗ ನಾ ಅದನ್ನ ಪ್ರೀತಿಸೋ ಕ್ರಮ ಬೇರೆ, ಅದು ನನ್ನನ್ನು ಪ್ರೀತಿಸದೇ ಇದ್ದಾಗ ನಾನು ತೋರಿಸೋ ಕ್ರಮ ಬೇರೆ. ಆ ರೀತಿಯಾದಂತಹ ತರತಮ ಭಾವ ಎನ್ನುವುದು ಸೃಷ್ಟಿಯಲ್ಲೂ ಸಹಜವಾಗಿದೆ, ಮಾನವನಲ್ಲೂ ಸಹಜವಾಗಿದೆ. ಆ ಭಾವದಿಂದ ನಾವು ಹೊರಗೆ ಬರಬೇಕಾದ್ರೆ ಯಾವ ಒಂದು ಸೂತ್ರವನ್ನ ಅಳವಡಿಸಿಕೊಳ್ಳಬೇಕು ಅದನ್ನ ಪತಂಜಲಿಗಳು ನಮ್ಗೆ ಹೇಳಿದ್ದಾರೆ. ಏನು? ಮೈತ್ರಿ, ಕರುಣ, ಮುದಿತ ಮತ್ತೆ ಉಪೇಕ್ಷ. ಹಾಗೆ ಇವುಗಳನ್ನ ನಾವು ಆಶ್ರಯಿಸಿಕೊಂಡಾಗ ಮೈತ್ರಿ, ಕರುಣ, ಮುದಿತ, ಉಪೇಕ್ಷ ಈ 4 ನಾವು ಆಶ್ರಯಿಸಿಕೊಂಡಾಗ ಯಾವುದರ ಮೇಲೆ?
ಸುಖ ದುಃಖ ಪುಣ್ಯ ಪುಣ್ಯ ಅಂದ್ರೆ ಯಾವುದು ಸುಖ ದುಃಖಾದಿಗಳನ್ನ ಪುಣ್ಯಗಳನ್ನ ನಮಗೆ ಉಂಟು ಮಾಡುತ್ತೋ ಆ ಸುಖ ದುಃಖ ಪುಣ್ಯಗಳು ಜನ್ಮಕಾರಕ. ನಮಗೆ ಸುಖವೂ ಜನ್ಮಕಾರಕ, ಪುಣ್ಯವೂ ಜನ್ಮಕಾರಕ. ಪುಣ್ಯ ಕಳೆದ ಮೇಲೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಬರಬೇಕು. ಆದ್ರಿಂದ ಈ ಪುಣ್ಯಗಳನ್ನ ಸುಖ ದುಃಖಗಳನ್ನ ಮೀರಿ ನಾವು ಹೋದಾಗ ಚಿತ್ತ ಪ್ರಸಾದನ, ಚಿತ್ತ ಸಮಾನವಾಗಿ ಯಾವಾಗಲೂ ಪ್ರಸನ್ನವಾಗಿ ಇರುವಂತೆ ಮಾಡುವುದಕ್ಕೆ ಸಹಾಯಕರವಾದದ್ದು ಈ 4. ಇದು ಸೂತ್ರ ಪೂರ್ತಿ. ಮೈತ್ರಿ ಕರುಣ ಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯಾನಾಂ ಭಾವನಾತಃ ಚಿತ್ತ ಪ್ರಸಾದನಂ ಅಂತ ನಮಗೆ ಬೇಕಾದ್ದು ಈ 4 ಭಾಗ ಮುಖ್ಯ. ಸೂತ್ರ ನಮಗೆ ನೆನಪಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ. ನಮ್ಮ ಸಮಾನರು ಯಾರಿದ್ದಾರೆ ಅಂದ್ರೆ ನನ್ನಂತೆ ಕಷ್ಟ ಸುಖ ಅನುಭವಿಸ್ತಿರೋರು, ನನ್ನಂತೆ ಪುಣ್ಯ ಫಲಗಳನ್ನು ಅನುಭವಿಸ್ತಿರೋರು, ಅಂಥವರ ಜೊತೆಯಲ್ಲಿ ನಾವು ಮೈತ್ರಿ ಭಾವವನ್ನ ಹೊಂದಿದ್ರೆ ಆಗ ನಮಗೆ ಅವರ ಮೇಲೆ ಅಸೂಯೆ ಮಾತ್ಸರ್ಯಗಳು ಬರಲ್ಲ. ಇನ್ನು ನಮಗಿಂತ ಎತ್ತರದಲ್ಲಿದ್ದಾರಲ್ಲ, ನಮಗಿಂತ ಸುಖವನ್ನ ಅನುಭವಿಸ್ತಾ ಇರೋರು, ಅರಮನೆಯಲ್ಲಿ ವಾಸ ಮಾಡ್ತಾ ಇರೋರು, ಅಥವಾ ನಮಗಿಂತ ಉತ್ತಮವಾದ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ಇರೋರು, ಅವರನ್ನ ಕಂಡಾಗ ನಾವೇನ್ ಯೋಚನೆ ಮಾಡ್ಕೊಳ್ಬೇಕು? ಆನಂದ ಪಡಬೇಕು. ಎಂಥ ಪುಣ್ಯವಂತರಪ್ಪ ಇವರು, ಎಷ್ಟು ಜನ್ಮದ ಪುಣ್ಯದ ಫಲನೋ ಊಟ ಮಾಡ್ತಾ ಇದ್ದಾರೆ ಅಂತ ಆನಂದವನ್ನ ಪಡಬೇಕು. ನಮಗಿಂತ ಯಾರು ದುಃಖಿತರಾಗಿದ್ದಾರೆ, ನಮಗಿಂತ ಕಷ್ಟದಲ್ಲಿದ್ದಾರೆ, ನಮಗೆ ಒಂದು 20-40 ಮನೆ, 20-30 ಮನೆ ಏನೋ ಒಂದಿದೆ, ಏನೂ ಇಲ್ಲದೆ ಗುಡಿಸ್ಲಲ್ಲಿದ್ದಾರೆ, ಗುಡಿಸ್ಲು ಇಲ್ಲದೆ ಬೀದಿನಲ್ಲಿ ಮರದಡಿಲಿದ್ದಾರೆ, ಅಂಥವ್ರನ್ನ ನೋಡಿದಾಗ ಕರುಣ ಭಾವವನ್ನ ಹೊಂದಬೇಕು. ಹಾಗೆ ಇನ್ನು ಗರ್ವದಲ್ಲಿ ತಲೆ ಅಲ್ಲೇ ಇಟ್ಕೊಂಡು ಸಂಚಾರ ಮಾಡ್ತಿರ್ತಾರಲ್ಲ, ಯಾರನ್ನೂ ನೋಡದೆ ನೋಡೋರ್ ಗರ್ವನ ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಬಂದ್ರೆ ನಿನಗೆಲ್ಲ ಗೊತ್ತಾಗುತ್ತೆ, ಎಲ್ಲ ಕಳೀಲಿ, ಅವಾಗ ಬುದ್ಧಿ ಬರುತ್ತೆ. ಆ ತರ ಅನ್ನೋದು ನಾವು ಅನ್ಕೊಂಡ್ರೆ, ತಲೆ ಮೇಲೆ ಇಟ್ಕೊಂಡು ತಿರುಗ್ತಿದೀಯಲ್ಲ ಅಂತ ನಾವು ಆ ತರ ಎಲ್ಲ ಅನ್ಕೊಂಡ್ರೆ ಏನಾಯ್ತು, ಅದು ನಮ್ಮನ್ನ ಮತ್ತೆ ಪ್ರಪಂಚಕ್ಕೆ ಸಿಲುಕಿಸುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು? ಇದ್ರೆ ನಿಂದಿರುತ್ತೆ ಬಿಡು, ಗರ್ವ ನಿನಗಿದ್ರೆ ಇರುತ್ತೆ ಬಿಡು ಅನ್ನುವ ಒಂದು ಉಪೇಕ್ಷ ಭಾವದಲ್ಲಿ ಜೀವನವನ್ನ ನಡೆಸಿದ್ರೆ, ಈ 4 ಗುಣಗಳನ್ನ ನಾವು ಅನುಷ್ಠಾನ ಮಾಡಿಕೊಂಡ್ರೆ ನಮ್ಮಲ್ಲಿ ಏನ್ ಬರಲ್ಲ? ರಾಗದ್ವೇಷಗಳು ಬರಲ್ಲ. ಎಲ್ಲರಲ್ಲಿ ಪ್ರೀತಿ ಬರುತ್ತೆ. ಎಲ್ಲರಲ್ಲಿ ಪ್ರೀತಿ ಬಂದ್ರೆ ಏನಿರುತ್ತೆ? ಮನಸ್ಸು ಸಮಾಧಾನವಾಗಿರುತ್ತೆ. ಮನಸ್ಸಿನ ಸಮಾಧಾನಕ್ಕೆ ತಾನೇ ಇಷ್ಟು ಹೋರಾಟ. ಎಲ್ಲ ಯೋಗಗಳು, ಎಲ್ಲ ದರ್ಶನಗಳು ಎಲ್ಲ ಬಂದಿರೋದು ಮನಸ್ಸು ಸಮಾಧಾನವಾಗಿರಕ್ಕೆ. ಆದ್ರಿಂದ ಮನಸ್ಸು ಸಮಾಧಾನವಾಗಿರೋದಕ್ಕೋಸ್ಕರ ಹೃದಯ ಶುದ್ಧಿಗೆ, ಚಿತ್ತ ಶುದ್ಧಿಗೆ ನಾವು ಅನುಷ್ಠಾನ ಮಾಡಬೇಕಾದ್ದು ಈ 4. ಅದನ್ನ ನಾವು ಸರ್ವ ಸೌಭಾಗ್ಯದಾಯಕ ಒಂದು ಜಾಗದಲ್ಲಿ, ಚಕ್ರದಲ್ಲಿ ಗಮನಿಸಿಕೊಂಡ್ವಿ. ಅದಕ್ಕೋಸ್ಕರ ಅದನ್ನ ಮತ್ತೆ ಹೇಳ್ತಾ ಇರೋದು. ಇದು ನಮ್ಮ ಜೀವನಕ್ಕೆ ಪಾಠ. ಅದನ್ನ ನಾವು ಅನುಷ್ಠಾನ ಮಾಡ್ಕೊಳ್ತಾ ಇದ್ರೆ ನಮ್ಮ ಮನಸ್ಸು ಎಲ್ಲರ ಕುರಿತು ಆನಂದವಾಗಿರುತ್ತೆ, ಯಾರನ್ನ ನೋಡಿದ್ರೂ ಸಮಾಧಾನವಾಗಿರುತ್ತೆ. ಏರುಪೇರುಗಳ ಕುಣಿತಗಳಿಲ್ಲದೆ ಇದ್ದಾಗ ನಾವು ಹಾಯಾಗಿದ್ದು ರಾಗದ್ವೇಷಗಳಿಗೆ ಒಳಗಾಗದೇ ಇದ್ರೆ ಮತ್ತೆ ಶರೀರ ಅನ್ನುವುದನ್ನ ನಾವು ಪಡೆಯೋದಕ್ಕೆ ಅವಕಾಶವೇ ಇಲ್ಲ. ಆದ್ರಿಂದ ಮತ್ತೆ ಶರೀರ ಪಡೀಬಾರದು ಅನ್ನುವಂಥ ಭಾವನೆ ಇದ್ರೆ, ಇಲ್ಲಪ್ಪ ನಾನು ಆನಂದವಾಗಿ ಬರ್ತಿರ್ತೀನಿ, ಹೋಗ್ತಿರ್ತೀನಿ, ಈ ಪ್ರಪಂಚ ನಂಗೇನ್ ಭಾರ ಇಲ್ಲ, ಖುಷಿಯಾಗಿದ್ದೀನಿ ನಾನು, ಆಯ್ತು ಸಂತೋಷ, ಆವಾಗ ಈ ಪ್ರಶ್ನೆ ಇಲ್ಲ. ಈ ಪ್ರಪಂಚದ ಒಂದು ಬಂಧದಿಂದ ಬಿಡುಗಡೆ ಬೇಕು ಅನ್ನೋದಾದ್ರೆ ಈ ಒಂದು ನಿಯಮಗಳನ್ನ ನಾವು ಅನುಷ್ಠಾನ ಮಾಡ್ಕೊಳ್ತಾ ಈ ಒಂದು ಚಕ್ರಗಳಿಂದ ಮೇಲೆ ಏರ್ತಾ ಹೇಗೆ ಹೋಗಬೇಕು ಅನ್ನುವುದನ್ನ ನಾವು ನಿನ್ನೆಯ ದಿನದಲ್ಲಿ ಗಮನಿಸಿಕೊಂಡಿದ್ವಿ. ಈಗ ಬಂದಿರುವುದು ಪಾರ್ವತಿ. ಶ್ರೀಚಕ್ರ ರಾಜನಿಕೇತನ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಅದೇನಿದು ಶ್ರೀಚಕ್ರ ರಾಜನಿಕೇತನ ಎಷ್ಟೊಂದು ಅಕ್ಷರ ಇದೆ, ಪಾರ್ವತಿನಲ್ಲಿ 3 ಅಕ್ಷರ ಇದೆ. ಮತ್ತೆ ಶ್ರೀಚಕ್ರ ಅಂದಾಗ ಅಷ್ಟೊಂದೆಲ್ಲ ಹೇಳಿದ್ರಿ. ಪಾರ್ವತಿ ಅಂದ್ರೆ ಪರ್ವ ಅಂದ್ರೇನು? ಗಂಟು. ಚಕ್ರ ಅಂದ್ರೇನು? ಚಕ್ರದಲ್ಲಿ ನಾವು ನೋಡಿದ್ದು ಗಂಟುಗಳು, ನಮ್ಮ ಬೆನ್ನಿನಲ್ಲಿ ಮೂಲಾಧಾರದಿಂದ ಗಂಟುಗಳು ಅಲ್ವಾ? ಪರ್ವ ಎಲ್ಲಿದೆಯೋ, ಗಂಟುಗಳು ಎಲ್ಲಿದೆಯೋ, ಆ ಗಂಟುಗಳನ್ನ ದಾಟ್ತಾ ಹೋಗೋದು ಎಲ್ಲಿದೆಯೋ ಅದು ಪಾರ್ವತಿ. ನಾವು ಪಾರ್ವತಿ ಅಂದ್ರೆ ಶಿವನ ಪತ್ನಿ ಅಂತ ಭಾವಿಸ್ಕೊಂಡಿದ್ವಲ್ಲ, ಇದೇನೋ ಬೇರೆ ತರ ಹೇಳ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಾ ಇರುವ ವಿಷಯ ಅಲ್ಲ, ಅದು ಉಪನಿಷತ್ತುಗಳು ಹೇಳ್ತಾ ಇರುವಂತ ಮಾತು. ಪಾರ್ವತಿ ಅಂದ್ರೆ ನಾವು ಈ ಪ್ರಪಂಚದ ಸಿಕ್ಕುಗಳು, ಗಂಟುಗಳು, ಆ ಗೋಜಲುಗಳು,
ಅವುಗಳಿಂದ ಬಿಡಿಸ್ಕೊಂಡು ಒಂದು ದಾರದ ಗೋಜಲಿದ್ರೆ ಆ ದಾರದ ಗೋಜಲನ್ನ ಬಿಡಿಸಕ್ಕೆ ಎಷ್ಟು ಸಮಯ? ನಮಗೆ ಒಂದು ದಾರದ ಗೋಜಲಲ್ಲ ಇದು. ನಮ್ಮ ಶರೀರದ ಒಳಗೆ ನರನಾಡಿಗಳು ಹೆಣೆದು ಹೇಗೆ ಅಂದ್ರೆ ನಮ್ಮ ಕೂದಲು ಸಿಕ್ಕಾದ್ರೆ ಕೂದಲು ಒಂದ್ರೊಳಗೆ ಕೊನೆಗೆ ಆ ಸಿಕ್ಕನ್ನು ಬಿಡಿಸ್ಲಾರ್ದೆ ನಾವು ಕೊನೆಗೆ ತರದು ಬೇಕಾದ್ರೆ ಮಾಡಿ ಹಾಕ್ತಿವಿ, ಅದು ಸಿಕ್ಕು ಬಿಡಿಸಕ್ಕಾಗಲ್ಲ ಅಂತ. ಆ ರೀತಿ ಆ ಗೋಜಲು ಒಳಗಡೆ ಎಷ್ಟಿದೆ? ಜನ್ಮ 84 ಲಕ್ಷಗಳ ಯೋನಿಗಳು. ಆ ಒಂದೊಂದು ಯೋನಿಲಿ ಎಷ್ಟು ಸಲ ಬಂದಿದೀವೋ ಅಂದ್ರೆ ಬರೀ ಒಂದು ಇರುವೆ ಅಂದ್ರೆ ಇರುವೆಲಿ 200 ಬಗೆ ಇರುವೆ, ಒಂದೊಂದು ಇರುವೆನೂ ಜನ್ಮ ಹೊತ್ತಿರ್ಬೋದು ನಾವು. ಅಂಥದ್ದು ಎಷ್ಟೆಷ್ಟು ಕೋಟಿ ಬಂದಿದೇವೋ ಅದರದ್ದು ಎಲ್ಲ ಗೋಜಲುಗಳು, ಆ ಗೋಜಲುಗಳ ಗಂಟಿದೆಯಲ್ಲ, ಆ ಗಂಟುಗಳ ಬಿಡುಗಡೆಯನ್ನ ತೋರಿಸುವಂಥದ್ದು, ಆ ಗಂಟುಗಳ ಬಿಡುಗಡೆಗೆ ಸಹಾಯಕವಾಗುವಂಥದ್ದು ಪಾರ್ವತಿ. ಅಂದ್ರೆ ಅರ್ಥ ಏನಾಯ್ತು? ಈ ಪರ್ವಗಳ ಈ ಗಂಟುಗಳಿಂದ ಬಿಡುಗಡೆಗೆ ಪೂರಕವಾಗಿ ನಿಲ್ಲುವಂಥ ತತ್ವ ಅದು ಪರಬ್ರಹ್ಮ ತತ್ವ, ಪರಬ್ರಹ್ಮ ಜ್ಞಾನ ಎಂಬ ತತ್ವ. ಆ ಪರಬ್ರಹ್ಮ ಜ್ಞಾನ ಎಂಬ ತತ್ವವನ್ನ ಕೇನ ಉಪನಿಷತ್ತಿನಲ್ಲಿ ಆಕೆ ಈ ರೂಪದಲ್ಲಿ ಉಪದೇಶ ಮಾಡಿದಾಳೆ. ಆದ್ರಿಂದ ಅವಳನ್ನ ಉಮಾ ಹೈಮವತಿ ಎಂಬುದಾಗಿ ಕೇನ ಉಪನಿಷತ್ತು ಅವಳನ್ನ ಕರೆದಿದೆ. ಅದನ್ನ ನಾವು ಸುಮಾರು ಸಲಿ ಇದೇ ಸಭೆಯಲ್ಲೇ ನೋಡಿದ್ದೇವೆ, ಈ ಸಹಸ್ರನಾಮಗಳ ಸಂದರ್ಭದಲ್ಲೇ ಅನೇಕ ಬಾರಿ ನೋಡಿದ್ದೇವೆ. ಎಲ್ಲ ದೇವಾದಿ ದೇವತೆಗಳು ಈಗ ನಾವು ಹೇಳಿಕೊಂಡಂತೇನೆ ಹೇಗೆ ಸಂಕ್ಷೋಭಣ, ನಾನು 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 ಅನ್ನುವಂಥ ಒಂದು ನಾನ್ ದೊಡ್ಡವನನ್ನುವ ಆ ಕ್ಷೋಭೆಗಳು, ನೀನೇನ್ ಮಹಾ ನಾನೇ ಅಂತ ಬಡಿಯುವಂಥ ಭಾವಗಳು, ಅವುಗಳಿಂದ ಕೂಡಿರುವುದು ದೇವತೆಗಳಲ್ಲೂ ಇದೆ. ಹಾಗೆ ಆ ದೇವತೆಗಳೆಲ್ಲರೂ ಕೂಡ ಮಹಾ ಅಂತ ಭಾವಿಸಿಕೊಳ್ಳುತ್ತಾ ಇದ್ದ ಸಂದರ್ಭದಲ್ಲಿ ದೇವಿ ಒಂದು ಯಕ್ಷಸ್ವರೂಪದಲ್ಲಿ ಮೊದಲು ಕಾಣಿಸಿಕೊಂಡ್ಲು. ಆಮೇಲೆ ನಾನೇ ಮಹಾ ಅಂತ ಮೆರೀತಾ ಇದ್ದವರ ಮಹಾ ಅನ್ನುವುದನ್ನ ತಣಿಸಿ, ನೀನು ಯಾವುದೂ ಅಲ್ಲ, ಯಾವುದರ ಮುಂದೆ? ಆ ಉಮಾ ಎನ್ನುವ ಪರಬ್ರಹ್ಮ ತತ್ವದ ಮುಂದೆ ನೀನೇನು ಅಲ್ಲ ಅನ್ನುವ ತತ್ವವನ್ನ ತೋರಿಸಿಕೊಟ್ಟ ಕಥೆಯನ್ನ ನಾವು ಅನೇಕ ಬಾರಿ ನೋಡ್ಕೊಂಡಿದ್ದೇವೆ. ಆದ್ರಿಂದ ಅಲ್ಲಿ ಆಕೆಯನ್ನ ಏನಂತ ಕರೆದಿದ್ದಾರೆ? ಉಮಾ ಹೈಮವತಿ ಎಂಬುದಾಗಿ ಕರೆದಿದ್ದಾರೆ. ಅವಳು ಆ ಪಾರ್ವತಿ ತಾನು ಈ ಒಂದು ರೂಪದಲ್ಲಿ ಬಂದು, ಪರಬ್ರಹ್ಮ ಸ್ವರೂಪದಲ್ಲಿ ಬಂದು ದೇವತೆಗಳಿಗೂ ಪರಬ್ರಹ್ಮ ಸ್ವರೂಪವನ್ನ ತೋರಿಸ್ತಾ, ಪರಬ್ರಹ್ಮ ಎನ್ನುವುದರ ಮುಂದೆ ಯಾರೂ ಏನೂ ಅಲ್ಲ, ಎಲ್ಲರೂ ಏನು ಮಹಾನೆ, ಅದು ಮಾತ್ರ ಎಲ್ಲ ಮಹಾ. ಆದ್ರಿಂದ ಆ ಏನು ಮಹಾ ಅನ್ನುವಂಥ ಭಾವನೆಯನ್ನ, ಏನ ಮಹಾ ಅಲ್ಲ ಏನು ಮಹಾ ಅನ್ನುವ ಭಾವನೆಯಿಂದ ನಾವು ಆ ಪರಮಾತ್ಮ ತತ್ವವನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನುವುದನ್ನ ಇಲ್ಲಿ ಪಾರ್ವತಿ ಎನ್ನುವ ನಾಮದಲ್ಲಿ ಮೊದಲಿಗೆ ತೋರಿಸ್ತಾ ಇದ್ದಾರೆ. ಪಾರ್ವತಿ ಎನ್ನುವುದು ಪರಬ್ರಹ್ಮ ಸ್ವರೂಪ. ಆದ್ರಿಂದಲೇ ಅದು ಉಮಾ ಹೈಮವತಿ ಬಹುಶೋಭನಾ ಎಂಬುದಾಗಿ ಅಲ್ಲಿ ಉಪನಿಷತ್ತು ಕರೆಯುತ್ತೆ. ಮತ್ತೆ ಅಲ್ಲಿ ಹೇಳುವಾಗ ಪಾರ್ವತಿ ಪರಮಾದೇವಿ ಪರಬ್ರಹ್ಮ ವಿದ್ಯಾ ಸ್ವರೂಪಿಣಿ ಎಂಬುದಾಗಿಯೇ ಪಾರ್ವತಿಯನ್ನ ಅಲ್ಲಿ ಹೇಳಿದೆ. ಆದ್ರಿಂದ ಶಿವಪುರಾಣ ಕೂಡ ಅದನ್ನ ಹೇಳುತ್ತೆ. ಈಗ ಪರಬ್ರಹ್ಮ ಅನ್ನುವುದು ಪರಬ್ರಹ್ಮ ವಿದ್ಯಾ ಸ್ವರೂಪಿಣಿ ಅನ್ನುವುದು. ಈಗ ವಿದ್ಯೆ ಅಂದ್ರೆ ಅದು ಆ ತತ್ವಕ್ಕಿಂತ ಬೇರೆ ಅಲ್ಲ. ಬ್ರಹ್ಮ ವಿದ್ಯೆ ಎರಡು ಬೇರೆ ಅಲ್ಲ. ಅಂದ್ರೆ ಶಿವ ಬೇರೆಯಲ್ಲ, ಪಾರ್ವತಿ ಬೇರೆ ಅಲ್ಲ, ಪರಬ್ರಹ್ಮ ಬೇರೆಯಲ್ಲ, ಪರಬ್ರಹ್ಮನಿಗೆ ಸಂಬಂಧಪಟ್ಟಂತ ವಿದ್ಯೆ ಎಂಬುದು ಬೇರೆ ಅಲ್ಲ. ಪರಬ್ರಹ್ಮ ವಿದ್ಯಾ ಸ್ವರೂಪಿಣಿ. ಆದ್ರಿಂದ ಆ ಪರಬ್ರಹ್ಮ ವಿದ್ಯಾ ಸ್ವರೂಪಿಣಿಯಾಗಿ ದೇವದೇವತೆಗಳಿಗೆ ಅಂದ್ರೆ ವಿದ್ಯೆಯೂ ತಾನೇ ಆಗಿ ಪರಬ್ರಹ್ಮವೂ ತಾನೇ ಆಗಿ ತನ್ನ ಆ ಪರಬ್ರಹ್ಮತ್ವ ಸ್ವರೂಪವನ್ನ ತೋರಿಸಿ ಅದರ ಮೂಲಕ ಪರಬ್ರಹ್ಮ ವಿದ್ಯೆಯನ್ನ ಉಪದೇಶ ಮಾಡಿದ್ದು. ಅಂದ್ರೆ ದೊಡ್ಡ ಗಾತ್ರದಲ್ಲಿ ಬಂದು ನಿಂತಾಗ ತನ್ನ ಆ ಮಹಾ ಸ್ವರೂಪವನ್ನ ಮೊದಲು ತೋರಿಸಿದ್ಲು, ಅದು ಪರಬ್ರಹ್ಮ. ಹಾಗೆ ಪರಬ್ರಹ್ಮ ಸ್ವರೂಪವನ್ನು ತೋರಿಸಿದ ಮೇಲೆ ಆ ಪರಬ್ರಹ್ಮ ಅಂದ್ರೆ ಏನು, ಹೇಗದನ್ನು ಅರ್ಥ ಮಾಡ್ಕೊಳ್ಬೇಕು, ಆ ವಿದ್ಯೆಯನ್ನ ಬೋಧಿಸಿದಳು ದೇವತೆಗಳಿಗೆ. ಹಾಗಾಗಿ ಪರಬ್ರಹ್ಮ ಸ್ವರೂಪಿಣಿಯೂ ಅವಳು, ಪರಬ್ರಹ್ಮ ವಿದ್ಯಾರೂಪಿಣಿಯೂ ಕೂಡ ಅವಳೇ, ಬ್ರಹ್ಮ ವಿದ್ಯಾ ಸ್ವರೂಪಿಣಿಯೂ ಕೂಡ ಅವಳೇ ಎನ್ನುವುದಾಗಿ ನೋಡ್ತೇವೆ. ಈ ನಾಮಗಳಲ್ಲಿ ನಾವು ಮೊದಲಿಂದ ಹೇಳಿಕೊಂಡು ಬಂದಿದ್ದೇವೆ. ನಾಮ ವೈಭವ, ರೂಪ ವೈಭವ, ಲೀಲಾ ವೈಭವ, ಮಂತ್ರ ವೈಭವ,
ತತ್ವ ವೈಭವ, ಯೋಗ ವೈಭವ, ಹೀಗೆ ಪ್ರತಿ ನಾಮದಲ್ಲಿ ಅನೇಕ ಶಕ್ತಿಗಳು ಅಡಗಿದೆ ಅಂತ. ಅದನ್ನ ಈಗ ನಾವು ಈ ಪಾರ್ವತಿ ಎನ್ನುವ ನಾಮದಲ್ಲಿ ಎಲ್ಲ ಅಡಕೊಂಡಿದೆ. ಪಾರ್ವತಿ ಎನ್ನುವ ಈಗ ನಾವು ನೋಡಿದ್ದು ತತ್ವ ವೈಭವ. ಆ ಪಾರ್ವತಿ ಎಂಬುದು ಪರಬ್ರಹ್ಮ ಸ್ವರೂಪ. ಮತ್ತೆ ಪರಬ್ರಹ್ಮ ಸ್ವರೂಪ ಅಷ್ಟೇ ಅಲ್ಲ, ಪರಬ್ರಹ್ಮ ವಿದ್ಯಾ ಸ್ವರೂಪವೂ ಕೂಡ ಆ ಪಾರ್ವತಿನೇ ಅನ್ನುವುದನ್ನ ನೋಡಿದ್ವಿ. ಇನ್ನು ಪಾರ್ವತಿ ಅಂತ ಅವಳು ಯಾಕಾದ್ಲು, ಎಲ್ಲರಿಗೆ ಗೊತ್ತಿರುವಂಥ ಕಥಾಭಾಗ. ದಕ್ಷನ ಪತ್ನಿ, ದಕ್ಷನ ಮಗಳಾಗಿ ಅವಳು ಸತಿಯಾಗಿ ಶಿವನ ಪತ್ನಿಯಾಗಿ ದಕ್ಷನ ಯಜ್ಞದಲ್ಲಿ ಭಾಗವಹಿಸಕ್ಕೆ ಬಂದು ತನ್ನ ತಂದೆಯಾಗಲಿ ತನ್ನ ತಾಯಿಯಾಗಲಿ ಸೋದರರಾಗಲಿ ತನ್ನನ್ನು ಸ್ವಾಗತಿಸಿ ಸತ್ಕರಿಸದೇ ಇದ್ದಾಗ ಅವಳು ಏನು ಮಾಡಿದ್ಲು, ತನ್ನದೇ ಆದ ಯೋಗಾಗ್ನಿಯಲ್ಲಿ ತನ್ನನ್ನು ತಾನು ದಹಿಸಿಕೊಂಡು ಬಿಟ್ಲು. ಹಾಗೆ ತನ್ನ ಯೋಗಾಗ್ನಿಯಲ್ಲಿ ತನ್ನನ್ನು ತಾನು ದಹಿಸಿಕೊಂಡಾಗ ಆ ಸುದ್ದಿ ಶಿವನಿಗೆ ಗೊತ್ತಾದಾಗ ಶಿವ ತಾನು ವೀರಭದ್ರ ಎಂಬ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡಿ ಆ ದಕ್ಷಯಜ್ಞ ನಾಶಕ್ಕೆ ಕಳುಹಿಸಿಕೊಟ್ಟ. ಈಗ ಅವಳು ತನ್ನ ಶರೀರವನ್ನ ನಾಶ ಮಾಡಿಕೊಂಡ ಮೇಲಕ್ಕೆ ಶರೀರ ಅನ್ನುವುದು ಸ್ಥಿರವಲ್ಲ ಅನ್ನುವ ತತ್ವ, ಜೊತೆಯಲ್ಲಿ ಒಳಗಿರುವ ಆತ್ಮತತ್ವ ಎಂಬುದು ಸ್ಥಿರವಾದ ತತ್ವ. ಆದರೆ ಶಿವನನ್ನ ಅಗಲಿ ಅವಳು ಇರಲಾರಳು. ಆದರೆ ತನ್ನ ಶರೀರ ದಹನ ಮಾಡ್ಕೊಂಡಿದ್ಯಾಕೆ? ಶಿವ ಹೇಳ್ದ, ಅಮ್ಮ ನಮಗೆ ಆಹ್ವಾನ ಬಂದಿಲ್ಲ, ನಾವು ಹೋಗೋದು ಬೇಡ ಅಂತ. ಅಪ್ಪನ ಮನೆ ಅಲ್ವಾ, ಅಪ್ಪನ ಮನೆ ಕರಿಬೇಕಾ ನಮ್ನ, ಹೋಗೋಣ ಅಂತ ಹೇಳ್ಕೊಂಡು ಬಂದಿದ್ಲು. ಪತಿಯ ಆಜ್ಞೆಯನ್ನ ಉಲ್ಲಂಘನೆ ಮಾಡಿಕೊಂಡು ಬಂದಿದ್ದಕ್ಕಾಗಿ ಈ ಶರೀರ ಅಪರಾಧಿ ಶರೀರ. ಆದ್ರಿಂದ ಅಪರಾಧಿ ಶರೀರದೊಡನೆ ಮತ್ತೆ ಪತಿಯ ಬಳಿಗೆ ಹೋಗುವ ಮನಸ್ಸು ಇಲ್ಲದ ಕಾರಣ ಆ ಅಪರಾಧಿ ಶರೀರವನ್ನ ಅವಳು ದಹನ ಮಾಡಿ ಹಾಕಿದ್ಲು. ಆದ್ರೆ ಶಿವ ಬೇಕವಳಿಗೆ. ಆದ್ರಿಂದ ಈಗ ಅವಳೇನಾದ್ಲು, ಹಿಮವಂತನ ಮನೆಯಲ್ಲಿ, ಪರ್ವತರಾಜನ ಮನೆಯಲ್ಲಿ ಪುತ್ರಿಯಾಗಿ ಬಂದ್ಲು. ಹಾಗೆ ಬಂದಂಥ ಪುತ್ರಿ ಈ ಪಾರ್ವತಿ. ಆದ್ರಿಂದ ಪರ್ವತರಾಜನ ಮಗಳು ಪಾರ್ವತಿ. ಮತ್ತೆ ಶಿವ ಏನ್ ಮಾಡ್ದ, ಪಾರ್ವತಿಯನ್ನ ಕಳ್ಕೊಂಡು ಅವನು ಸುಖವಾಗಿದ್ನ. ಅದನ್ನೇ ನಾವು ಮೊದಲ ಭಾಗದಲ್ಲಿ ನೋಡಿದ್ದು. ಪರಬ್ರಹ್ಮ ವಿದ್ಯೆನು. ಹಾಗಾಗಿ ಶಿವನು ಪಾರ್ವತಿಯು ಅಭೇದ, ಒಬ್ಬರನ್ನೊಬ್ಬರು ಅಗಲಿ ಇರುವಂಥವರಲ್ಲ, ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿವ ಏನ್ ಮಾಡ್ದ, ತಾನು ತಪಸ್ಸಿಗೆ ಹೊರಟು ಬಿಟ್ಟ. ಪಾರ್ವತಿಯನ್ನ ಹೊಂದೋದಕ್ಕೋ ಅಥವಾ ಪಾರ್ವತಿ ಇಲ್ಲದ ಭಾವವನ್ನ, ಅಂದ್ರೆ ಆ ಪರಬ್ರಹ್ಮ ವಿದ್ಯಾ ಸ್ವರೂಪವನ್ನ ತಾನು ತನ್ನ ಅಧೀನ ಮಾಡಿಕೊಳ್ಳೋದಕ್ಕೆ, ತನ್ನೊಳಗೆ ಲೀನ ಆಗೋದಕ್ಕೆ ಅವನು ತಪಸ್ಸಿಗೆ ಕುಳಿತ. ಅವನು ತಪಸ್ಸಿಗೆ ಕೂತಿದ್ದಾನೆ ಅಂದ ಮೇಲೆ ಸತಿಯಾದವಳ ಕರ್ತವ್ಯ ಏನು? ಅವನಿಗೆ ಬೇಕಾದದ್ದನ್ನ ಒದಗಿಸಿಕೊಡುವುದು, ಸಹಾಯ ಮಾಡುವುದು ತನ್ನ ಕರ್ತವ್ಯ. ಆದ್ದರಿಂದ ಅವಳು ತಂದೆ ತಾಯಿಯ ಅನುಮತಿಯನ್ನ ಪಡ್ಕೊಂಡು ಪತಿಯ ಸೇವೆಗೋಸ್ಕರ ಬಂದ್ಲು. ಹಾಗೆ ಅವಳು ಸೇವೆ ಮಾಡ್ತಾ ಇರುವಾಗ ಮನ್ಮಥ ಕೂಡ ಶಿವನಿಂದ ಪಾರ್ವತಿಯಿಂದ ಉತ್ಪನ್ನರಾದಂಥ ಮಗುವಿನಿಂದ ಲೋಕದಲ್ಲಿ ತಾರಕನ ಬಾಧೆ ಅತಿಯಾಗಿ ಆಗುತ್ತಾ ಇರುವಾಗ ಆ ತಾರಕಾಸುರನ ಸಂಹಾರಕ್ಕಾಗಿ ದೇವತೆಗಳ ಪ್ರಾರ್ಥನೆಯಿಂದ ಮನ್ಮಥಾದಿಗಳು ಬಂದಿದ್ದಾರೆ. ಆದರೆ ಅಲ್ಲಿ ಮನ್ಮಥನು ದಹಿಸಿ ಹೋದಾಗ ಅವಳೇನ್ ಮಾಡಿದ್ಲು, ತಾನೂ ಕೂಡ ತಪಸ್ಸಿಗೆ ಕುಳಿತ್ಲು. ಒಟ್ಟಿನಲ್ಲಿ ತಪಸ್ಸಿನಿಂದ ಮಾತ್ರ ಯಾವುದರ ಜೊತೆ ಒಂದಾಗುವುದಕ್ಕೆ ಸಾಧ್ಯ? ಪರಬ್ರಹ್ಮ ಜ್ಞಾನವನ್ನ, ಪರಬ್ರಹ್ಮ ವಿದ್ಯೆಯನ್ನ ನಾವು ಸಮ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವುದು ತಪಸ್ಸೆಂಬುದು ಪರಮ ಸಾಧನ. ಆ ತಪಸ್ಸೆಂಬ ಸಾಧನವನ್ನ ಪಾರ್ವತಿ ಮಾಡಿಕೊಂಡು ಏನಾದ್ಲು, ಪಾರ್ವತಿ ಆದ್ಲು. ಅಂದ್ರೆ ಪರಬ್ರಹ್ಮ ಸ್ವರೂಪ, ಪರಬ್ರಹ್ಮ ವಿದ್ಯಾ ಸ್ವರೂಪಿಣಿ ಆದ್ಲು. ಪರಬ್ರಹ್ಮ ಶಿವ ಪರಬ್ರಹ್ಮ ವಿದ್ಯಾ ಸ್ವರೂಪಿಣಿಯಾಗಿ ಅವಳು ಆದ್ಲು ಎನ್ನುವುದನ್ನ ಲೀಲಾ, ಅಂದ್ರೆ ಈ ನಾಮದ ಲೀಲಾ ವೈಭವದ ರೂಪದಲ್ಲಿ ನಾವು ಭಾವಿಸ್ಕೊಳ್ಬಹುದು. ಇನ್ನು ಪರ್ವತ ಅಂತ ಹೇಳಿದ್ರೆ ಪರ್ವತದ ಸ್ವರೂಪ ಏನು? ಅಲುಗಾಡಲ್ಲ. ಪರ್ವತ ಅಲುಗಾಡಲ್ಲ, ಒಂದೇ ಜಾಗದಲ್ಲಿ ಸ್ಥಿರವಾಗಿ ನಿಂತಿರುತ್ತೆ. ಹಾಗೆ ಅಂದ್ರೆ ಒಂದೇ ಭಾವದಲ್ಲಿ ಸ್ಥಿರವಾಗಿ ಇರುತ್ತೆ. ಈಗ ನಾವು ಆರಂಭದಲ್ಲಿ ನೋಡಿದ್ದೇನು, ರಾಗದ್ವೇಷಾದಿಗಳಿಗೆ ಒಳಗಾಗಿ ಆ ಭಾವದಿಂದ ಕುದಿತಗಳು, ಕ್ಷೋಭಣ ಇತ್ಯಾದಿಗಳನ್ನ ಪಡ್ಕೊಂಡು ಮತ್ತೆ ಮತ್ತೆ ಶರೀರಾದಿಗಳನ್ನ ಪಡೆಯದೇ ಇರುವಂತೆ ಆಗಬೇಕಾದ್ರೆ
ಆ ಚಿತ್ತ ಪ್ರಸಾದನ ಪ್ರಸನ್ನತೆ ಅದನ್ನ ಸಾಧನೆ ಮಾಡಬೇಕಾದ್ರೆ ನಮ್ಮೊಳಗೆ ಏನಿರಬೇಕು? ಅಚಲ ಭಾವ ಇರಬೇಕು. ಆ ಅಚಲ ಭಾವವನ್ನ ಮೂಲಾಧಾರ ಎನ್ನುವುದೇ ನಮ್ಮ ಶರೀರಕ್ಕೆ ಅಚಲ. ಮೇರು ಅನ್ನುವುದಾಗ ಕೂಡ ಮೂಲಾಧಾರದಿಂದ ಇಲ್ಲಿಯವರೆಗೆ ಇರುವ ಬೆನ್ನಿನ ಫಣಿ ಅದು ಆ ಸ್ಥಿರ. ಅದು ಈ ಶರೀರವನ್ನ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೆ ಇರುವಂತ ಒಂದು ಬಲ. ಆದ್ರಿಂದ ಅದನ್ನ ಬೆನ್ಬಲ ಅಂತ ಹೇಳೋದು. ಈ ಶರೀರವನ್ನ ದೃಢವಾಗಿ ನಿಲ್ಲಿಸುವಂಥದ್ದು. ಆ ರೀತಿಯಾದ ಈ ಶರೀರ ಅಂದಾಗ ಪರಬ್ರಹ್ಮ ಸ್ವರೂಪವಾದ ಆ ಪರಬ್ರಹ್ಮ ಶರೀರವಾದ ಭಾವವನ್ನ ದೃಢವಾಗಿ ನಿಲ್ಲಿಸುವುದಕ್ಕೆ ಯಾವುದು ಬೇಕು? ಪರಬ್ರಹ್ಮ ವಿದ್ಯೆ ಬೇಕು. ಆ ರೂಪದಲ್ಲಿ ಅಚಲಳಾಗಿ ನಮ್ಮೊಳಗೆ ನಿಂತು ಅಚಲ ಭಾವವನ್ನ ನಮಗೆ ಕೊಟ್ಟು ಈ ಪುಣ್ಯಗಳಿಂದ, ರಾಗದ್ವೇಷಗಳಿಂದ, ಕಾಮಕ್ರೋಧಗಳಿಂದ, ಲಾಭ ನಷ್ಟಗಳಿಂದ, ಜಯಾಪಜಯಗಳಿಂದ, ಹಿಗ್ಗುವಿಕೆ, ಕುಗ್ಗುವಿಕೆ, ಕುಣಿದಾಡುವಿಕೆಗೆ ಒಳಗಾಗದಂತೆ ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬೇಕಾದ ತತ್ವಸ್ವರೂಪ ಏನು? ಅದು ಪಾರ್ವತಿ ಅಚಲ. ಈಗ ಸ್ಪಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಅಲ್ಲಿಗೆ ಅರ್ಥ ಏನಾಯ್ತು? ಆತ್ಮಜ್ಞಾನ ಸ್ವರೂಪ. ಈಗ ಈ ಪಾರ್ವತಿ ಎನ್ನುವುದನ್ನ, ಈ ನಾಮವನ್ನ ಓಂ ಪಾರ್ವತ್ಯೈ ನಮಃ, ಓಂ ಶ್ರೀ ಪಾರ್ವತ್ಯೈ ನಮಃ, ಓಂ ಶ್ರೀ ಪಾರ್ವತ್ಯೈ ನಮಃ, ಇದನ್ನ ಸದಾ ಅನುಷ್ಠಾನ ಮಾಡ್ತಾ ಇದ್ರೆ ಯಾರಿಗೆ ಪರಬ್ರಹ್ಮ ಜ್ಞಾನ ಬೇಕಾಗಿದೆಯೋ ಅವರು ಆ ಪರಬ್ರಹ್ಮ ಜ್ಞಾನವನ್ನ ಪಡ್ಕೊಳ್ಬಹುದು. ನಾವು ಮೊದಲಿಂದ ಹೇಳಿಕೊಂಡು ಬರ್ತಾ ಇದ್ದೇವೆ, ಯಾವ ಯಾವ ನಾಮವನ್ನ ಹೇಳ್ತಾ ಇದ್ರೆ ನಮ್ಮ ಅಪೇಕ್ಷೆಗಳೇನಿದೆ ಅಂಥ ಫಲವನ್ನ ಅದು ನಮ್ಗೆ ಕರುಣಿಸಿ ಕೊಡುತ್ತೆ ಅಂತ. ಹಾಗೆ ಒಂದು ನಾಮ ಸಾಕು, ಸಹಸ್ರನಾಮದ ಫಲ, ಸಹಸ್ರನಾಮದ ಬಲ, ಸಹಸ್ರನಾಮ ಪೂರ್ಣ ಒಂದೊಂದು ನಾಮದಲ್ಲೂ ಇದೆ. ಆದ್ರಿಂದ ಓಂ ಶ್ರೀ ಪಾರ್ವತ್ಯೈ ನಮಃ ಹೇಳ್ತಾ ಇದ್ರೆ ಅದು ಪರಬ್ರಹ್ಮ ವಿದ್ಯಾ ಜ್ಞಾನವನ್ನ, ಪರಬ್ರಹ್ಮ ವಿದ್ಯೆಯನ್ನ, ಆತ್ಮಜ್ಞಾನವನ್ನ ಅದು ಕರುಣಿಸಿಕೊಡೋದಲ್ಲದೆ, ಪರಬ್ರಹ್ಮನ್ನ ತಂದು ಮುಂದೆ ನಿಲ್ಲಿಸೋದಲ್ಲದೆ ನಮ್ಮನ್ನೇ ಪರಬ್ರಹ್ಮ ಮಾಡಿಬಿಡುತ್ತೆ. ಆದ್ರಿಂದ ಪಾರ್ವತಿ ಅನ್ನುವ ನಾಮದಲ್ಲಿ ಅಷ್ಟೊಂದು ಶಕ್ತಿ ತುಂಬಿದೆ. ಆದ್ರಿಂದ ಅದು ಮಂತ್ರ ತತ್ವ ಸ್ವರೂಪ ಆಯಿತು. ಇನ್ನು ಪರ್ವ ಅಂತ ಹೇಳಿದರೆ ಗಂಟು ಅಂತ ಹೇಳಿದ್ವಿ. ಗಂಟು ಯಾತಕ್ಕೆ ಹಾಕ್ತಿವಿ ನಾವು ಹೇಳಿ? ಒಂದನ್ನ ಒಂದು ಉದ್ದ ಮಾಡಕ್ಕೆ ಅಲ್ವಾ? ಒಂದು ಚಿಕ್ಕದಿತ್ತು, ಇನ್ನೊಂದಿತ್ತು, ಅದನ್ನ ಸೇರಿಸಿದ್ರೆ ಅದು ದೊಡ್ಡದಾಗುತ್ತೆ ತಾನೆ. ಅಂದ್ರೆ ಒಂದಕ್ಕೆ ಸಂಬಂಧವನ್ನ ಇಟ್ಕೊಳ್ಳೋದು ಯಾವುದು? ಅದು ಗಂಟು. ಆದ್ರಿಂದ ಅಂದ್ರೆ ಗಂಟಲ್ಲಿಗೆ ಏನನ್ನ ಪ್ರತಿನಿಧಿಸ್ತು? ಈ ಪ್ರಪಂಚವನ್ನ ಪರಮಾತ್ಮನ ಜೊತೆಗೆ ಸಂಬಂಧ ಆಗುವಂತ ಗಂಟಾಗಿ ಬೆಸ್ಕೊಳ್ಬೇಕು. ಅದನ್ನೇ ಶ್ರೀಚಕ್ರ ರಾಜನಿಕೇತನ ಬೇರೆಯಲ್ಲ, ಪಾರ್ವತಿ ಬೇರೆಯಲ್ಲ ಅಂತ ಹೇಳಿದರ ಉದ್ದೇಶ ಅದೇ. ಶ್ರೀಚಕ್ರ ರಾಜನಿಕೇತನಲ್ಲಿ ನಾವು ಎಲ್ಲಿಂದ ಬಂದ್ವಿ? ಬಿಂದು ಸ್ವರೂಪದಿಂದ ಹೊರಟು ಬಹಿರ್ದಶಾರದವರೆಗೆ ಬಂದ್ವಿ. ಎಷ್ಟು ವೃತ್ತಗಳು, ಎಷ್ಟು ಚತುಷ್ಕೋಣಗಳು, ಎಷ್ಟು ತ್ರಿಕೋಣಗಳು, ಅವುಗಳನ್ನೆಲ್ಲ ದಾಟಿಕೊಂಡು ಬಂದ್ರೆ ಅಲ್ಲಿ ಶ್ರೀಚಕ್ರ. ಈಗ ನಾವೆಲ್ಲಿದ್ದೇವೆ? ಈ ಬಹಿರ್ದಶಾರದಲ್ಲಿದ್ದೇವೆ. ಬಹಿರ್ದಶಾರದಿಂದ ಒಳೊಳಗೆ ಬರಬೇಕಾದ್ರೆ ಯಾವ ಗಂಟನ್ನು ಬಿಡ್ತೀರಿ? ಬಿಟ್ರೆ ಏನಾಯ್ತು? ಬಿದ್ದು ಹೋದ್ವಿ. ಆದ್ರಿಂದ ಗಂಟನ್ನ ಬಿಡೋ ಹಾಗಿಲ್ಲ. ಒಬ್ಬನಿಗೆ ಒಂದು ಹೊಲ ಇತ್ತು. ಆ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳೀತಾ ಇತ್ತು. ಅವನು ಶ್ರದ್ಧೆ ನಿಷ್ಠೆಯಿಂದ ಚೆನ್ನಾಗಿ ಬೆಳೆಮೆ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಉತ್ತಮವಾದ ಫಲ ದೊರಕ್ತಾ ಇತ್ತು. ಈ ಸಲಿನೂ ಹಾಗೆ ಉತ್ತಿದ್ದಾನೆ, ಚೆನ್ನಾಗಿ ಉಳುಮೆ ಮಾಡಿದ್ದಾನೆ, ಅಂದ್ರೆ ಎಲ್ಲ ರಕ್ಷಣೆ ಮಾಡಿದ್ದಾನೆ, ಒಳ್ಳೆ ಫಲ ಬಂದಿದೆ. ಈಗ ಅವನಿಗೆ ಬಹಳ ಸಂತೋಷ ಆಯ್ತು. ನೋಡ್ತಾ ಇದ್ದಾನೆ, ಒಂದೊಂದು ತೆನೆನೂ ತೊಳುಕ್ತಾ ಇದೆ, ಅಷ್ಟು ರಾಶಿ ದಪ್ಪ ತೆನೆಗಳಿದೆ. ಈ ಸಲಿ ನನಗೆ ತುಂಬಾ ಉತ್ತಮ ಫಲ ಸಿಕ್ಕುತ್ತೆ, ನಾನು ಹೆಚ್ಚು ಲಾಭ ಪಡ್ಕೊಳ್ತೇನೆ, ನನ್ನ ಮನೆಗೆ ವರ್ಷ ಪೂರ್ತಿಗೆ ಧಾನ್ಯದ ಜೊತೆನಲ್ಲಿ ಮಾರುವುದಕ್ಕೂ ಆಗುವಷ್ಟು ಧಾನ್ಯ ಇದೆ ಅಂತೆಲ್ಲ ಬಹಳ ಸಂತೋಷದಲ್ಲಿ ಇದ್ದ. ಮರುದಿನ ತನ್ನ ಹೊಲಕ್ಕೆ ಹೋಗ್ತಾನೆ. ಹೊಲದಲ್ಲಿ ಒಂದಷ್ಟು ಭಾಗನ ಯಾವುದೋ ಮೆದ್ದು ಹೋಗ್ಬಿಟ್ಟಿದೆ. ಆಗ ಅವನಿಗೆ ತುಂಬಾ ಬೇಜಾರಾಯಿತು. ಯಾರು ಬಂದು ಮೆದ್ದಿರೋದು? ಆದ್ರಿಂದ ನಾನು ಎಷ್ಟೊಂದು ಲಾಭ ಸಿಕ್ಕತ್ತೆ ಅಂತ ಯೋಚನೆ ಮಾಡಿದ್ನಲ್ಲ ಅನ್ಕೊಂಡ. ಅದಕ್ಕೆ ಮರುದಿನಕ್ಕೆ ಅಂದ್ರೆ ನಾಳೆ ಬರ್ದೇ ಇರ್ಲಿ ಅನ್ನಕ್ಕೆ ಇವತ್ತು ರಾತ್ರಿ ಅವನೇ ಹೊಲದಲ್ಲಿ ಕಾಯೋದಕ್ಕೆ ಕೂತ್ಕೊಂಡ.
ಅವನೇ ರಾತ್ರಿ ಸುಮಾರು ಎಲ್ಲರಿಗೂ ಅಷ್ಟೇ ಯಾವುದೋ ಒಂದು ಸಮಯದವರೆಗೆ ಎಚ್ಚರ ಇರುತ್ತೆ. ಅದು ಎಚ್ಚರವಾಗಿರ್ಲೇಬೇಕು ಅಂತಿದ್ರೆ ಸ್ವಲ್ಪ ಜಾಗದವರೆಗೆ ಇರುತ್ತೆ. ಒಂದು ಸಮಯ ಬಹುಶಃ 3 ದಾಟಿದಾಗ ಗೊತ್ತಿಲ್ಲದೆ ಹೀಗಾಗ್ಬಿಡುತ್ತೆ. ಆ ರೀತಿಯಲ್ಲಿ ಇವನಿಗೆ ಯಾವುದೋ ಸಮಯದಲ್ಲಿ ನಿದ್ದೆ ಬಂದ್ಬಿಡ್ತು. ಎಚ್ಚರ ಆದಾಗ ನೋಡ್ತಾನೆ, ನೆನ್ನೆ ಅಲ್ಲಿಂದ ಇಲ್ಲಿವರೆಗೆ ಮೆದ್ದೋಗಿದ್ರೆ ಇವತ್ತಿಲ್ಲಿಂದ ಅಲ್ಲಿವರೆಗೂ ಮೆದ್ದು ಬಿಟ್ಟಿದೆ. ಅರೆ ಧಾನ್ಯ ಎಲ್ಲ ಹೊಟ್ಟೋಯ್ತಲ್ಲ, ನಾನು ಇಲ್ಲೇ ಕಾಯಕ್ಕೆ ಅಂತ ಕೂತಿದ್ರು ಕೂಡ ಇಷ್ಟೊಂದು ಹೊರಟೋಯ್ತಲ್ಲ, ಏನ್ ಮಾಡೋದು, ನನಗೆ ಬಹಳ ನಷ್ಟ ಆಗ್ತಾ ಇದೆಯಲ್ಲ, ಹೋಗ್ಲಿ ಕೊಯ್ದು ಬಿಡೋಣ ಅಂದ್ರೆ ಈಗಲೇ ಕೊಯ್ದ್ರೆ ಪ್ರಯೋಜನ ಇಲ್ಲ. ಯಾಕೆ ಅದು ಗಟ್ಟಿಯಾಗಿಲ್ಲ, ಇನ್ನು ಧಾನ್ಯ ಗಟ್ಟಿಯಾಗಿಲ್ಲ. ಅದಕ್ಕೆ ಯೋಚನೆ ಮಾಡ್ಕೊಂಡು ಏನ್ ಮಾಡ್ದ, ಇವತ್ತು ನಾನು ಮತ್ತೆ ಏನಾದ್ರಾಗ್ಲಿ ಎಚ್ಚರವಾಗಿರ್ತೀನಿ ಅಂತ ಬಹಳ ಪ್ರಯತ್ನದಿಂದ ಕೂತ್ಕೊಂಡ. ಯಾವುದೋ ಹೊತ್ತಲ್ಲಿ ನಿದ್ದೆ ಬಂದೇ ಬಿಡ್ತು. ಮತ್ತೆ ಎಚ್ಚರ ಆದಾಗ ನೋಡ್ತಾನೆ ಎಷ್ಟೋ ಭಾಗ ಹೋಗ್ಬಿಟ್ಟಿದೆ. ಆಗ ಅವನಿಗೆ ಬಹಳ ದುಃಖ ಆಯ್ತು. ಇದೇ ರೀತಿ ಆದ್ರೆ ವರ್ಷ ಅಲ್ಲ, 1 ತಿಂಗಳಲ್ಲ, 1 ವಾರದ ಊಟಕ್ಕೂ ಇಲ್ಲ ನನಗೆ. ಇಷ್ಟು ಸಮೃದ್ಧವಾದ ತೆನೆಯನ್ನ ಅಷ್ಟು ಯಾರು ತಿಂದು ಹೋಗ್ತಾ ಇರೋದು ಅಂತ ಅವನು ನೋಡ್ದ. ಹೊಲನೆಲ್ಲ ನೋಡ್ದ, ಯಾವ ಹೆಜ್ಜೆ ಗುರುತು ಕಾಣಲ್ಲ. ಯಾರಾದ್ರೂ ಕೊಯ್ಕೊಳ್ತಿದಾರ ಅನ್ನೋಕೆ ಕೊಯ್ತಾ ಇರೋದು ಕಾಣಲ್ಲ. ಕೊಯ್ದ್ರೆ ಯಾರಿಗೂ ಲಾಭ ಇಲ್ಲ. ಯಾಕೆಂದ್ರೆ ಅದು ತೆನೆ ಇನ್ನು ಹಸಿ, ಅಂದ್ರೆ ಕಾಳುಗಳಲ್ಲಿ ಹಾಲಿದೆ, ರಸ ಇದೆ, ಅದು ಗಟ್ಟಿಯಾಗಬೇಕು. ಹಾಗಾಗಿ ಅವನಿವತ್ತೇನು ಮಾಡ್ದ, ತನ್ನ ಬೆರಳನ್ನ ಕೊಯ್ದು ಬಿಟ್ಟು ಅದಕ್ಕೊಂದು ನಿಂಬೆ ಹಣ್ಣು ಸಿಕ್ಕಿಸ್ದ. ಅದು ಚುರುಚುರ ಉರಿತಾ ಇರುತ್ತಲ್ಲ, ಈಗ ಅನ್ನ ವೇಳೆಗೆ ಅದು ಎಚ್ಚರ ಆಗುತ್ತೆ. ಹಾಗೀಗ ಅವನು ಎಚ್ಚರವಾಗಿದ್ದಾನೆ. ಒಂದು ಹೊತ್ತಾದಾಗ ಅಂತ ಶಬ್ದ ಶುರುವಾಯ್ತು. ಏನಿದು ಅಂತ ನೋಡ್ತಾನೆ. ಎಲ್ಲಿಂದ ಬರ್ತಿದ್ಯ? ಮೇಲಿಂದ ಒಂದು ಇಳಿದು ಬರ್ತಾ ಇರೋದನ್ನ ನೋಡ್ದ. ಅದೇನು ಅಂತ ಮೊದಲು ಗೊತ್ತಾಗ್ಲಿಲ್ಲ. ಆಮೇಲೆ ಅದು ಕೆಳಗಿಳಿದು ಬಂದು ತನ್ನ ಹೊಲವನ್ನ ಮೇಯ್ತಾ ಇರೋದನ್ನ ನೋಡ್ದ. ಅದು ಒಂದು ಆನೆ. ಆವಾಗ ಇವನು ಈ ಆನೆನ್ ಬಿಟ್ಟವ್ರು ಯಾರು? ಆನೆ ಬಂದ್ರೆ ಹೊಲದಲ್ಲಿ ಪಾದ ಇರಲ್ವಾ, ಅಷ್ಟು ದಪ್ಪ ಗಾತ್ರದ್ದು, ಇದು ಹೇಗ್ ನನಗೆ ಗೊತ್ತಾಗ್ಲಿಲ್ಲ ಅಂತ ಯೋಚನೆ ಮಾಡ್ಕೊಂಡ. ಮತ್ತೆ ಇದನ್ನು ಕಳಿಸಿದವ್ರು ಯಾರು? ಇದು ಯಾವುದೋ ಮಾಯೆ. ಆದ್ರಿಂದ ನನ್ನ ಹೊಲವನ್ನ ನನಗೆ ಸಮೃದ್ಧಿಯಾಗಿರಬಾರ್ದು ಅಂತ ಮಾಡಿರೋರು ಯಾರು ತಿಳ್ಕೊಳ್ಳೋಣ ಅಂತ ಅವನೇನ್ ಮಾಡ್ದ, ಆನೆ ಮೆದ್ದು ಮೇಲೆ ಹೋಗುವಾಗ ಆನೆ ಬಾಲ ಹಿಡ್ಕೊಂಡ, ಭದ್ರವಾಗಿ ಆನೆ ಬಾಲ ಹಿಡ್ಕೊಂಡ. ಅದು ಅಂತ ಹೋಯ್ತು. ಅಲ್ಲಿ ಅದು ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋಯ್ತು. ನೋಡ್ತಾನೆ, ಎಂಥ ಅದ್ಭುತವಾದ ಲೋಕ, ಎಂಥ ನನ್ನ ಹೊಲಕ್ಕೆ ನಾನು ಒದ್ದಾಡ್ತಾ ಇದ್ದೀನಲ್ಲ, ಇದು ಎಂಥ ನಂದನವನ, ಇಲ್ಲಿ ಎಷ್ಟು ಫಲಗಳು ತುಂಬಿದೆ, ಎಂಥ ಸುಮಧುರ ಹಣ್ಣುಗಳು, ಎಂಥ ಪುಷ್ಪಗಳು, ಎಲ್ಲಿಂದ ಎಲ್ಲಿ ನೋಡು, ಎಲ್ಲಿಂದ ಏನು ತಿನ್ನು, ಅಮೃತ ರಸ ಸುರಿತಾ ಇದೆ, ಅಬ್ಬ ಅಂತ ಆನಂದ ಪಡ್ತಾ ಇದ್ದಾನೆ. ಅಲ್ಲೇ ಇದು ಬಿಡಬಹುದಿತ್ತಲ್ಲ, ಆದ್ರೆ ನಾನು ನೋಡಿದ್ದೆ ಹೇಳ್ಬೇಡ್ವಾ ನನ್ನ ಇವ್ರಿಗೆಲ್ಲ. ಆದ್ರಿಂದ ಅವನೇನ್ ಮಾಡ್ದ, ಆನೆ ಇವತ್ತು ಇಳಿಯುವಾಗ ಮತ್ತೆ ಅದ್ರ ಬಾಲ ಹಿಡ್ಕೊಂಡ, ಅದರ ಜೊತೆನಲ್ಲಿ ಬಂದ. ಹಳ್ಳಿ ಜನಕ್ಕೆ 2 ದಿನ ಇವನ್ ಮಾಯ ಆಗೋಗಿದ್ನಲ್ಲ, ಎಲ್ಲಿ ಹೊಟ್ಟೋಗಿದ್ದಾನೆ ಅಂತ ಚಿಂತೆ. ಊರವರೆಲ್ಲರೂ ಅವನ ಬಗ್ಗೆ, ಮನೆಯವ್ರಿಗಂತೂ ಇನ್ನೂ ಗಾಬರಿನಾ, ಯೋಚನೆ ಮಾಡ್ತಾನೆ ಇದ್ದಾರೆ. ಇವತ್ತು ಆನೆ ಮೆದ್ದು ಹೊರಟೋಗುವಾಗ ಇವನ್ ಆನೆ ಜೊತೆ ಹೋಗ್ಲಿಲ್ಲ. ತನ್ನ ಜಂಬನ ಹೇಳ್ಬೇಕಲ್ಲ ಊರವ್ರಿಗೆ, ನಾನು ಏನ್ ನೋಡ್ದೆ ಗೊತ್ತಾ ಅಂತ. ಆದ್ರಿಂದ ಆನೆನ ಕಳಿಸಾದ್ಮೇಲೆ ಮನೆಗೆ ಬಂದ. ಜನ ಎಲ್ಲ ಕಣ್ಣೀರು ಸುರಿಸ್ತಾ ಇವನಿಗೋಸ್ಕರ ಒದ್ದಾಡ್ತಾ ಇದ್ದಾರಲ್ಲ. ಇವನು ಹೆಮ್ಮೆಯಿಂದ ಬಂದಾಗ ಆಶ್ಚರ್ಯ ಆಯ್ತು. ಏನು ಅಂತ ಎಲ್ಲರೂ ಕೇಳಿದ್ರು. ಆಗ ಇವನು ಹೇಳ್ದ, ನಾನು ಎಲ್ಲಿ ಹೋಗಿದ್ದೆ ಗೊತ್ತಾ, ಏನ್ ನೋಡಿದೆ ಗೊತ್ತಾ ಅಂತ ತಾನು ನೋಡಿದ ಅದ್ಭುತವನ್ನ ಎಲ್ಲರಿಗೆ ಹೇಳ್ದ. ನಮ್ಮನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಎಲ್ಲರೂ ಕೇಳಿದ್ರು. ನಮ್ದೇನಿದೆಯಪ್ಪ, ನಾನು ಆನೆ ಬಾಲ ಹಿಡ್ಕೊಳ್ತೀನಿ, ನೀವು ನನ್ನ ಕಾಲು ಹಿಡ್ಕೊಳ್ಳಿ, ನೀವು ನನ್ನ ಕಾಲು ಹಿಡ್ಕೊಂಡ್ರೆ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ, ನಾನು ಕರ್ಕೊಂಡು ಹೋಗುದು ಅಂದ. ಸರಿ, ಎಲ್ಲರೂ ಯಾರ್ಯಾರಿಗೆ ಅಪೇಕ್ಷೆ ಇತ್ತು ಎಲ್ಲರೂ ಬಂದ್ರು. ಮತ್ತೆ ಇವತ್ತು ಇವರೆಲ್ಲರೂ ಕಾಯ್ಕೊಂಡೇ ಇದ್ದಾರೆ. ಆನೆ ಬಂತು. ಇವನು ಆನೆ ಮೆದ್ದಾದ್ಮೇಲೆ ಈಗ ಅವನಿಗೆ ದುಃಖ ಇಲ್ಲ. ಯಾಕೆಂದ್ರೆ ಅಂಥ ಒಂದು ಸಮೃದ್ಧಿನ ನೋಡಿದ ಜಂಬ ಬೇರೆ ಇದೆಯಲ್ಲ. ಇವನು ಫಸ್ಟ್ ಆನೆ ಬಾಲ ಹಿಡ್ಕೊಂಡ, ಕಾಲು ಹಿಡ್ಕೊಳಕ್ಕಾಗಲ್ಲ. ಇವನು ಫಸ್ಟ್ ಆನೆ ಬಾಲ ಹಿಡ್ಕೊಂಡ. ಇವನ ಕಾಲನ್ನು ಇನ್ನೊಬ್ಬ, ಅದು ಮೇಲಕ್ಕೆ ಅಂತ ಹೋಗುವಾಗ ಅವನ ಕಾಲನ್ನು ಇನ್ನೊಬ್ಬ, ಅವನ ಮೇಲಕ್ಕೆ ಹೋದಾಗ ಇನ್ನೊಬ್ಬ ಅವನ ಕಾಲು, ಹೀಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಎಷ್ಟೋ ದೂರ ಹೋಗ್ತಾ ಇರುವಾಗ ಆನೆ ಮೇಲೇರಿರುವಾಗ, ನೀನ್ ಹಣ್ಣು ಅಂದಿಯಲ್ಲ, ಆ ಸ್ವರ್ಗದಲ್ಲಿ
ಅದ್ ಎಷ್ಟಪ್ಪ ಹಣ್ಣು, ಅದಿಷ್ಟಪ್ಪ ಹಣ್ಣಂತೆ ಕಣೋ, ಅದಷ್ಟಪ್ಪ ಹಣ್ಣು, ಇಲ್ಲ ಇಲ್ಲ ನಾನ್ ನೋಡಿರೋದು ಅದಿಷ್ಟಪ್ಪ ಹಣ್ಣು ಅಂತ ಅವನಿಗೆ ಅನ್ನೋ ಇಲ್ವೋ? ಯಾತಕ್ಕಿದನ್ನು ಹೇಳಿದ್ದು? ಪರ್ವ ಅನ್ನುವುದು ಬಿಟ್ಟೋಯ್ತು ಅಂದ್ರೆ ನಾವಿರೋದು ಪಾತಾಳದಲ್ಲೇ. ಆದ್ರಿಂದ ಪಾರ್ವತಿ ಅಮ್ಮನನ್ನ ನಾವು ಬಲವಾಗಿ ಹಿಡಿಯಲಿಲ್ಲ ಅಂದ್ರೆ ನಾವಿರೋದು ಪಾತಾಳದೊಳಗೆ, ಈ ಭೂಮಿನಲ್ಲೂ ಅಲ್ಲ. ಆದ್ದರಿಂದ ಪಾರ್ವತಿ ತತ್ವ ನೋಡಿ, ನಾವು ಇಷ್ಟವರೆಗೆ ನಾವು ಯೋಚನೆ ಮಾಡ್ಕೊಂಡಿದ್ವಾ? ಪಾರ್ವತಿ ಎನ್ನುವ ತತ್ವ ನಮ್ಮನ್ನ ಈ ಗಂಟುಗಳನ್ನ ಬಿಡಿಸೋಕಿದೆಯೇ ಹೊರತು ಅದು ಗಂಟೆ ನ್ಯಾಯವಾಗಿ. ಆದ್ರೆ ಹೀಗಾದಾಗ ಗಂಟು, ಹೀಗಾದಾಗ ಬಿಡೋದು. ಆದ್ರಿಂದ ಇರೋದಷ್ಟೇ ವ್ಯತ್ಯಾಸ. ಒಂದು ಹೀಗೆ ಸುತ್ತಿದ್ರೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಷ್ಟೇ. ಅಷ್ಟರೊಳಗೆ ನಮ್ಗೇನಿದೆ ಆ ಪಾರ್ವತಿ. ಆದ್ರಿಂದ ನಾವು ಹಿಂದೆ ಹೇಳುವಾಗ್ಲೂ ಹೇಳ್ಕೊಂಡಿದ್ವಿ, ಗೌರೀರ್ಮಿಮಾಯ ಅಂತ ಸಲಿಲಾನಿ ತಕ್ಷತೀಹಿ ಅನ್ನುವ ಮಂತ್ರದಲ್ಲಿ ಗೌರಿ ಎನ್ನುವ ತತ್ವ, ಈ ಪಾರ್ವತಿ ಎನ್ನುವ ತತ್ವ, ಈ ದ್ರವಗಳನ್ನ, ತಕ್ಷತಿ ಅಂದ್ರೆ ಶಿಲ್ಪಿ, ಈ ಇದರಿಂದ ಉಳಿ ಮತ್ತು ಇದರಿಂದ ಪೆಟ್ಟು ಕೊಟ್ಟು ಮೂರ್ತಿಗಳನ್ನ ನಿರ್ಮಾಣ ಮಾಡ್ತಾನಲ್ಲ, ಆ ರೀತಿ ಪಾರ್ವತಿ ಈ ಎಲ್ಲ ಮೂರ್ತಿಗಳ ನಿರ್ಮಾಣ ಮಾಡಿದಾಳೆ. ಆ ಮೂರ್ತಿಗಳನ್ನ ನಿರ್ಮಾಣ ಮಾಡಿದ ಮೇಲೆ ಆ ಮೂರ್ತಿಗಳ ನಿರ್ಮಾಣದ ಒಳಗೆ ತಾನು ಬಂದಿದ್ದಾಳಲ್ಲ, ಅದನ್ನ ಬಿಡಿಸುವ, ಆ ಗಂಟುಗಳನ್ನ ಬಿಡಿಸೋದಕ್ಕೂ ಕೂಡ ಅವಳೇ ಕಾರಣಕರ್ತಳಾಗಿದ್ದಾಳೆ. ಆದ್ರಿಂದ ಗಂಟು ಅನ್ನೋದು, ನಾವು ಗಂಟಿನ ದಾರ ಕಟ್ಕೊಳ್ತೇವಲ್ಲ, 16 ಗಂಟು, ಒಂದೊಂದು ಗಂಟಿಗೆ ಒಂದೊಂದು ಮಂತ್ರ ಇದೆ. ಪೂಜೆ ಮಾಡುವಾಗ ಆ ಒಂದೊಂದು ಗಂಟನ್ನ ಪೂಜಿಸ್ತೇವೆ. ಆ 16 ಎನ್ನುವುದು ಷೋಡಶ ಕಲಾ ಪುರುಷ. ಅದನ್ನ ಕೈಗೆ ಕಟ್ಟು ಪೂಜೆ ಮಾಡುವಾಗ, ಪಾರ್ವತಿ ಗೌರಿ ಪೂಜೆಯನ್ನ ಮಾಡುವಾಗ ಅಲ್ಲಿಗೆ ನೋಡಿ ಎಷ್ಟು ತಾತ್ವಿಕವಾದ ಒಂದು ಪೂಜೆ ನಾವು ಮಾಡುವಂತಹ ಪೂಜೆ. ಆ ಗಂಟು ಅಷ್ಟು ಪ್ರಧಾನ. ಆದ್ರಿಂದ ಆ ಗಂಟನ್ನ ಭದ್ರವಾಗಿ ನಾವು ಹಿಡಿದಾಗ ಪಾರ್ವತಿ ನಮ್ಮನ್ನ ಏನ್ ಮಾಡ್ತಾಳೆ? ಆ ಪರಬ್ರಹ್ಮ ವಿದ್ಯಾ ನೆಲೆಯಲ್ಲಿ ನಮ್ಮನ್ನ ಕೊಂಡೊಯ್ದು ನಿಲ್ಲಿಸ್ತಾಳೆ. ಆದ್ರಿಂದ ಈ ಪರ್ವ ಎನ್ನುವುದು, ಗಂಟು ಎನ್ನುವುದು ಅಷ್ಟೇ ಮುಖ್ಯ. ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ಹೀಗೆ ಯಾವ ಯಾವ ಗಂಟಾದ್ರೂ ಕೂಡ ಒಂದು ಗಂಟನ್ನ ನಾವು ಜಂಪ್ ಮಾಡಕ್ ಬರಲ್ಲ. ಒಂದು ಗಂಟನ್ನ ಸೇರಿಕೊಂಡೆ. ಮತ್ತೆ ಎಲ್ಲ ಏನಾಗಿದೆ? ಒಂದೇ ತತ್ವವನ್ನ ಹೇಳ್ತಾ ಇದೆ. ಮಹಾಭಾರತದಲ್ಲಿ ಆದಿಪರ್ವ, ವನಪರ್ವ, ಹೀಗೆ ಪರ್ವಗಳು ಎಲ್ಲ ಏನು, ಸಭಾಪರ್ವ ಏನೋ ಬೇರೇನು ಹೇಳ್ತಿದ್ಯಾ? ಎಲ್ಲ ಏನನ್ನ ಹೇಳ್ತಿದೆ? ಒಂದೇ ಮಹಾಭಾರತದ ಕಥೆಯ ಗಂಟುಗಳನ್ನ, ಸಂಬಂಧನೇ. ಗಂಟು ಅಂದಾಗ ಸಂಬಂಧ, ಆ ಸಂಬಂಧವನ್ನೇ ಹೇಳ್ತಾ ಇದೆ. ಸಂಬಂಧ ಕಡಿದೋದ್ರೆ ಸರ್ವನಾಶ. ಆದ್ರಿಂದ ಆ ಸಂಬಂಧ ಭೌತಿಕವಾದ ಸಂಬಂಧ ಆಗದೆ ಪಾರಮಾರ್ಥಿಕವಾದ ಸಂಬಂಧ. ಆ ಸಂಬಂಧವನ್ನೇ ಪರ್ವ ಅಂದ್ರೂ ಒಂದೇ ಕಾಂಡ. ಮರಗಳಲ್ಲಿ ನಾವು ಕಾಂಡ ಅಂತ ಕರೀತೇವೆ. ಅದನ್ನೇ ರಾಮಾಯಣದಲ್ಲಿ ಕಾಂಡ ಅಂದಿದ್ದಾರೆ. ಒಟ್ಟಿನಲ್ಲಿ ಅದು ಏನನ್ನು ಹೇಳುತ್ತೆ? ಸಂಬಂಧವನ್ನ ಹೇಳುತ್ತೆ. ಯಾವುದರ ಜೊತೆಯ ಸಂಬಂಧ? ಪರಬ್ರಹ್ಮದ ಜೊತೆಯ ಸಂಬಂಧ. ಆ ಪರಬ್ರಹ್ಮದ ಜೊತೆಯ ಸಂಬಂಧ ಎಲ್ಲೆಲ್ಲಿದೆ? ಅದನ್ನ ನಾವು ಶ್ರೀಚಕ್ರ ರಾಜನಿಕೇತನದಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಆದ್ರಿಂದ ನನ್ನ ಮನೆ, ನನ್ನ ಗಂಡ, ನನ್ನ ವಸ್ತು, ನನ್ನ ಟೇಬಲ್, ನನ್ನ ಫ್ರಿಜ್ಜು, ನನ್ನ 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 ಜೊತೆನಲ್ಲಿ ಇರುವ ಸಂಬಂಧ ಏನು? ಅದು ಪಾರ್ವತಿ. ಅದನ್ನ ಜೊತೆಯಲ್ಲಿ ನಾವು ಸೇರಿಸ್ಕೊಳ್ತಾ ಬಂದ್ರೆ, ಬರೀ ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡ್ರೆ ಅದು ಚೈತನ್ಯ ಇಲ್ಲ. ನಾವು ಅದನ್ನ ನಿನ್ನೆ ಹೇಳಿದ್ದೇವೆ. ಅದು ಯಂತ್ರ ಇದ್ರೆ ಪ್ರಯೋಜನ ಇಲ್ಲ. ಯಂತ್ರಕ್ಕೆ ಏನಾಗಬೇಕು? ಶಕ್ತಿ ಸಂಚಾರ ಆಗಬೇಕಾದ್ರೆ ಅದು ಸ್ವಿಚ್ ಆನ್ ಆಗಬೇಕು. ಆ ಸ್ವಿಚ್ ಆನ್ ಆಗುವುದೇ ಪರಬ್ರಹ್ಮ. ಅದಿದ್ರೆ ಇದು ಚಲಿಸೋದು. ಆದ್ರಿಂದ ಈ ಶರೀರ ಎಂಬ ಯಂತ್ರದ ಎಲ್ಲ ಗಂಟುಗಳ ಚಲನೆಗೆ ಯಾರು ಪ್ರೇರಕಳಾಗಿ, ಪೂರಕಳಾಗಿ, ಕಾರಕಳಾಗಿ ನಿಂತಿದ್ದಾಳೋ ಅವಳೇ ಪಾರ್ವತಿ. ಆದ್ರಿಂದ ಅವಳು ಆ ಪರ್ವರೂಪದಿಂದ ಏನಾಗಿದ್ದಾಳೆ? ಬಿಂದುವಿನಿಂದ ವಿಕಾಸಗೊಳ್ಳುತ್ತಾ ಬಂದ್ಲಲ್ಲ ಒಂದೊಂದು ಗಂಟು. ಆದ್ರಿಂದ ಸರ್ವಾಶ ಪರಿಪೂರಕ, ತ್ರೈಲೋಕ್ಯ ಮೋಹನ, ಆ ಒಂದೊಂದನ್ನ ಮಾಡ್ತಾ ವಿಸ್ತಾರಗೊಳ್ತಾ ತನು ವಿಸ್ತಾರೆ. ಪರ್ವ ಅನ್ನುವುದು ಗಂಟಾದ್ರೆ ತನು ವಿಸ್ತಾರೆ. ಹಾಗೆ ಒಂದೊಂದು ಗಂಟು. ಕಾಂಡನೂ ಅಷ್ಟೇ. ಅದಕ್ಕೆ ನಾವು ಗಿಡವನ್ನ ಬೆಳೆಸಬೇಕಾದ್ರೆ ಕಾಂಡ ಮಣ್ಣಲ್ಲಿ ಹೂತುತ್ತೇವೆ. ಆ ಕಾಂಡ ಏನನ್ನ ಸಂಕೇತ? ಬೆಳವಣಿಗೆಯ ಸಂಕೇತ. ಒಂದು ಮರ ಮತ್ತೊಂದು ಮರವಾಗಿ ಬೆಳೆಯುವ ಸಂಕೇತ ಅಲ್ವಾ ಕಡ್ಡಿನಲ್ಲಿ. ಆ ರೀತಿಯಲ್ಲಿ ಈ ಪರ್ವಗಳಿಂದ
ಬೆಳವಣಿಗೆಯನ್ನ ಹೊಂದುತ್ತಾ ವಿಶ್ವಾತ್ಮಕವಾದ ಸೃಷ್ಟಿಯನ್ನ ತಾನು ಮಾಡಿ ಆ ಸೃಷ್ಟಿಯ ಒಳಗೆ ತಾನು ಪ್ರವೇಶಿಸಿ ಅವುಗಳನ್ನೆಲ್ಲ ಮತ್ತೆ ತನ್ನೊಳಗೆ ಸೇರಿಸಿಕೊಳ್ಳುವಂಥ ತತ್ವ ಏನಿದೆ ಅದು ಪಾರ್ವತಿ ಎಂಬ ತತ್ವ. ಹಾಗಾಗಿ ಪರ್ವ ಗೆಣ್ಣುಗಳನ್ನ ಇಟ್ಕೊಂಡು ಕಬ್ಬು ಇತ್ಯಾದಿಗಳನ್ನೆಲ್ಲ ಹಾಗೆ ಎಷ್ಟೋ ಗಿಡಗಳನ್ನ ನಾವು ಆ ಗೆಣ್ಣನ್ನ ಹೂತ್ರೆ ಸಾಕು, ಆ ಗುಲಾಬಿ ಗಿಡ ಇತ್ಯಾದಿಗಳು ಅದೇನಾಗುತ್ತೆ ತಾನು ಬೆಳವಣಿಗೆಯನ್ನು ತಾನೇ ಬೆಳಕೊಳ್ಳುತ್ತೆ. ಆ ರೀತಿಯಲ್ಲಿ ದೇವಿ ಈ ವಿಶ್ವಾತ್ಮಕವಾದ ಸೃಷ್ಟಿಯಲ್ಲಿ ತಾನು ವಿಕಾಸಗೊಳ್ಳುತ್ತಾ ತಾನು ಇದ್ದಾಳೆ ಅನ್ನುವುದನ್ನೇ ನಾವು ಮೇಲೂ ಹೇಳಿಕೊಂಡಿದ್ದು. ಏನಂತ? ಶ್ರೀ ಚಕ್ರರಾಜನಿಕೇತನಳಾಗಿ ಪಾರ್ವತಿಯಾಗಿ ಇರುವುದು ಸಮಾನವಾದ ರೀತಿಯಲ್ಲಿ ಬೆಳೀತಾ ಇದ್ದಾಳೆ. ಇನ್ನು ಈ ಪರ್ವವನ್ನ ನಾವು ಮೊದಲು 9 ಪರ್ವವಾಗಿ ನೋಡಿದ್ವಲ್ಲ, ಏನು ತ್ರೈಲೋಕ್ಯ ಮೋಹನ ಇಂದ ಸರ್ವಾಶ ಪರಿಪೂರಕ ಸಂಕ್ಷೋಭಣ ಈ ರೀತಿಯಾಗಿ. ಇನ್ನು 3 ಗಂಟು ಕೂಡ, 3 ಗಂಟು ಯಾವುದದು? ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಅದನ್ನೇ ಮುಂದಿನ ನಾಮಗಳು ಏನು? ಸೃಷ್ಟಿಕರ್ತ್ರಿ ಬ್ರಹ್ಮರೂಪಿಣಿ, ಹಾಗೆ ಸ್ಥಿತಿಕರ್ತ್ರಿ ಗೋವಿಂದ ರೂಪಿಣಿ. ಅಲ್ಲಿ ನಾವು ಈ ನಾಮವನ್ನ ಅಂದ್ರೆ ಪಾರ್ವತಿಯ ತತ್ವದ ವಿಕಾಸ ರೂಪವನ್ನೇ ನಾವು ನೋಡ್ತೇವೆ. ಹಾಗಾಗಿ ಆ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಎಂಬ ಗಂಟು, ಆ ಗಂಟುಗಳ ಮೂಲಕ ತನ್ನನ್ನ ತಾನು ವಿಕಸನಗೊಳಿಸಿಕೊಳ್ಳುತ್ತಾ ಇರುವ ತತ್ವ. ಆದ್ರಿಂದ ಅವಳು ಪಾರ್ವತಿ. ಇನ್ನು ಪರ್ವತ ಅಂದ್ರೆ ಪರ್ವತವನ್ನ ನಮ್ಮಲ್ಲಿ ಭೂಧರ ಅಂತ ಕರೀತಾರೆ, ಭೂಮಿಯನ್ನ ಹೊತ್ಕೊಳ್ಳುತ್ತೆ ಅಂತ. ಈ ಶ್ರೀಚಕ್ರ ರಾಜ ಇದು ಬೇರೆ ಅಲ್ಲ ಅಂತ ಒಂದು ಸಲ ಹೇಳಿದ್ದೇನೆ, ಮತ್ತೆ ನೆನಪು ಮಾಡ್ಕೊಳ್ಳುವಾಗ ಭೂ ಅಂದ್ರೆ ಭೂಮಿನ ಮಾತ್ರ ಹಿಡ್ಕೊಂಡಿದ್ಯಾ? ಭೂಮಿ ಒಳಗಿರೋದು ಎಲ್ಲತನ್ನು ಹಿಡ್ಕೊಂಡಿದೆ ತಾನೆ. ಪಾತ್ರೆ ಹಿಡ್ಕೊಂಡಿದ್ದೀನಿ ಅಂದ್ರೆ ಪಾತ್ರೆ ಒಳಗಿರೋದು ಏನಿದೆಯೋ, ತುಪ್ಪ ಇದ್ರೆ ತುಪ್ಪ, ಹಾಲಿದ್ರೆ ಹಾಲು, ಪಾಯಸ ಇದ್ರೆ ಪಾಯಸ, ಏನೋ ಒಟ್ಟು ಹಾಗೆ ಭೂಮಿಯನ್ನ ಧರಿಸಿದ್ದಂತೆ ಭೂಮಿಯಲ್ಲಿರುವಂಥ ಸಕಲ ಜೀವಗಳಿಗೆ ಆಧಾರಭೂತಳಾಗಿ ಇದ್ದಾಳೆ ಅಂತ ಅರ್ಥ. ಆದ್ರಿಂದ ಅವಳು ಪಾರ್ವತಿ. ಅಲ್ಲಿಗೆ ನೋಡಿ, ಪಾರ್ವತಿಯಲ್ಲೇ ಬ್ರಹ್ಮತತ್ವ, ವಿಷ್ಣು ತತ್ವ ಮತ್ತೆ ಶಿವತತ್ವ ಆ ಎಲ್ಲವನ್ನೂ ಕೂಡ ನಾವು ನೋಡಬಹುದು. ಹಾಗೆ ಜಡಕ್ಕೂ ಕೂಡ ಚೈತನ್ಯವನ್ನ ತುಂಬಿ ಆ ಜಡ ಯಂತ್ರ ರೂಪದಿಂದ ಅವಳು ಮಂತ್ರ ರೂಪದಿಂದ ಚೈತನ್ಯ ತುಂಬಿ ಎಲ್ಲವನ್ನ ಚಟುವಟಿಕೆಯಲ್ಲಿ ತೊಡಗಿಸಿ ಅವುಗಳು ತನ್ನ ಕಡೆಗೆ ಬರುವಂತೆ ಮಾಡುವ ಪ್ರೇರಕ ಶಕ್ತಿಯಾಗಿರುವಂಥವಳು ಪಾರ್ವತಿ. ಹೀಗೆ ಪಾರ್ವತಿ ಎಂಬ ನಾಮ ಶ್ರೀಚಕ್ರರಾಜ ನಿಕೇತನ ಎಂಬುದರ ವಿಸ್ತಾರ ರೂಪ ಅಥವಾ ಬಾಹ್ಯ ರೂಪ ಪಾರ್ವತಿಯಾದರೆ, ಶ್ರೀಚಕ್ರರಾಜ ನಿಕೇತನ ಎಂಬುದು ತಂತ್ರ ರೂಪ, ಇದು ವ್ಯಕ್ತ ರೂಪ. ವ್ಯಕ್ತ ರೂಪದಲ್ಲಿ ನಾವು ನೋಡ್ತೇವೆ. ಶ್ರೀಚಕ್ರರಾಜ ನಿಕೇತನ ಅನ್ನುವುದು ತಂತ್ರ ರೂಪದಲ್ಲಿ, ತಾತ್ವಿಕ ರೂಪದಲ್ಲಿ ನಮಗೆ ಅದು ಒಂದು ಚಿತ್ರ ರೂಪದಲ್ಲಿದ್ರೆ, ಇದು ಶರೀರ ರೂಪದಲ್ಲಿ ಶಿವನ ಒಡತಿಯಾಗಿ ಶರೀರ ರೂಪದಲ್ಲಿ ನಮಗೆ ಕಾಣುವಂಥ ತತ್ವವಾಗಿದೆ. ಒಟ್ನಲ್ಲಿ ಏನಾಯ್ತು? ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಎರಡೂ ರೂಪಗಳಲ್ಲಿ ವಿಕಾಸಗೊಂಡಂತಹ ತತ್ವಸ್ವರೂಪಿಣಿ ಪಾರ್ವತಿ. ಮುಂದಿನ ನಾಮ ಪದ್ಮ ನಯನ. ಪದ್ಮ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ ಕಮಲ, ನಯನ ಅಂದ್ರೆ ಕಣ್ಣು, ಪದ್ಮಾಕ್ಷಿ ಅಂದಂತೆ ಪದ್ಮ ನಯನ. ಇದರಲ್ಲಿ ಏನು ವಿಶೇಷ? ಪಾರ್ವತಿಗೂ ಪದ್ಮನಯನಕ್ಕೆ ಎಲ್ಲ ದೇವರಿಗೂ ಅದನ್ನ ಹೇಳ್ತಾರೆ. ನಾವು ನೋಡ್ತೇವೆ ಪುಂಡರೀಕಾಕ್ಷ ಕೃಷ್ಣನಿಗೂ ಕೂಡ ಅಥವಾ ವಿಷ್ಣುವಿಗೂ, ಯಾವುದೇ ದೇವರಿಗಾದ್ರೂ ಕಮಲದಂಥ ಕಣ್ಣು, ಕಮಲದ ಕೈ, ಕಮಲದ ಕಣ್ಣೋಳೆ, ಕಮಲದ ಮೊಗದೋಳೆ ಅಂತ ಹಾಡು ಎಲ್ಲ ಇದೆಯಲ್ಲ. ಅಂದ್ರೆ ಅದನ್ನ ಕಮಲವನ್ನ ಯಾತಕ್ಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಕಮಲ ಎನ್ನುವುದರ ತತ್ವ ಮೊಟ್ಟ ಮೊದಲನೆಯದಾಗಿ ವಿಕಾಸಗೊಳ್ಳುವ ತತ್ವ. ಅಂದ್ರೆ ಪರಬ್ರಹ್ಮ ಯಾವಾಗಲೂ ವಿಕಾಸಗೊಳ್ಳುತ್ತಾ ಇರುತ್ತೆ, ಜ್ಞಾನ ಯಾವಾಗಲೂ ವಿಕಾಸಗೊಳ್ಳುತ್ತಾ ಇರುತ್ತೆ. ಅಂದ್ರೆ ನಾನು ತಿಳ್ಕೊಂಡು ಬಿಟ್ಟಿದ್ದೇನೆ ಅಂದ ತಕ್ಷಣ ಏನಾಯ್ತು? ನಾನು ಮೂಢ ಅಂತಾಯ್ತು, ನಾನು ಪೆದ್ದ ಅಂತಾಯ್ತು. ನನ್ನ ಬುದ್ಧಿಗೆ ಮಣ್ಣು ಬೆರೆತುಕೊಂಡು ಇದ್ದ ಬುದ್ಧಿ ನಾಶ ಆಗುತ್ತೆ. ಆದ್ರಿಂದ ಜ್ಞಾನ ಎನ್ನುವುದು ನಿತ್ಯ ನಿರಂತರವಾಗಿ ವಿಕಾಸಗೊಳ್ಳುತ್ತಾ ಇರುವಂಥದ್ದು. ಜ್ಞಾನ ಎಂದಿಗೂ ಕೊನೆಗೊಳ್ಳಲ್ಲ, ಯಾವಾಗ್ಲೂ ಅದಿರುತ್ತೆ, ಸದಾ ಅಸ್ತಿತ್ವದಲ್ಲಿರುತ್ತೆ. ಆದ್ರಿಂದೇ ಪರಮಾತ್ಮನನ್ನ ಸತ್ ಆದ್ಮೇಲೆ ಚಿತ್ ಅನ್ನೋದು, ಚಿತ್ ಎನ್ನುವುದು ಜ್ಞಾನ ತತ್ವ. ಆದ್ರಿಂದ ಜ್ಞಾನ ಎಂಬುದು ನಿತ್ಯ ನಿರಂತರವಾಗಿ ಇರುವಂಥ ಒಂದು ತತ್ವ, ಅದು ಅಸ್ತಿತ್ವದಲ್ಲಿ ಸದಾ ಇರುತ್ತೆ. ಆದ್ರಿಂದ ಪದ್ಮ ಎಂಬುದು ಆ ವಿಕಸನ ರೂಪ. ಅದು
ಎಲ್ಲ ಜೀವಿಗಳಲ್ಲಿ ಕೊನೆಗೊಳ್ಳಲ್ಲ ಅಂದ್ರೆ ಹಾಗಲ್ಲ. ಯಾವುದನ್ನ ಮುಟ್ಟಬೇಕೋ ಅದನ್ನ ಮುಟ್ಟಿಸುವಂಥದ್ದು ಅಂದ್ರೆ ಗಮನ, ಗತಿ. ಪದ ಅಂದ್ರೆ ಪದ ಧಾತುವಿಗೆ ಗತಿ ಅನ್ನೋದು ಇದೆ. ಅಂದ್ರೆ ಜ್ಞಾನವನ್ನ ಕೊಟ್ಟು ಜ್ಞಾನದ ಮೂಲಕ ಆ ಪರಬ್ರಹ್ಮ ವಸ್ತುವನ್ನ ಹೊಂದುವ, ಸೇರುವ ತತ್ವ ಯಾವುದಿದೆಯೋ ಅದನ್ನ ಪದ್ಮ ಅಂತ ಕರೀತಾರೆ. ಅದು ಎಲ್ಲಿರ್ಬೇಕು? ಇಂದ್ರಿಯ ನಯನ ಅಂದ್ರೆ ಕಣ್ಣು ಸರಿ, ಆದ್ರೆ ಎಲ್ಲ ಇಂದ್ರಿಯಕ್ಕೂ ಕೂಡ ಕಣ್ಣು ಅಂತಾರೆ ಅನ್ನೋದನ್ನ ನಾವು ಅನೇಕ ಬಾರಿ ನೋಡಿದ್ದೇವೆ. ಕಣ್ಣು ಅಂತಲ್ಲ, ಚಕ್ಷು ಅಥವಾ ಅಕ್ಷಿ ಅಂತ ಹೇಳ್ತಾರೆ. ಅಕ್ಷಿ ಅಥವಾ ಚಕ್ಷು ಅಂದ್ರೆ ಕನ್ನಡದಲ್ಲೂ ನಾವು ಹೇಳುವಾಗ ಹೇಳಿ ನೋಡು, ತಿಂದು ನೋಡು, ಮಾಡಿ ನೋಡು, ಕೇಳಿ ನೋಡು, ಎಲ್ಲದರಲ್ಲಿ ನೋಡು ನೋಡು. ಕೇಳು ಆದ್ಮೇಲೆ ಕೇಳು ಸಾಕು ತಾನೆ. ಕೇಳಿ ನೋಡು, ಹೇಳಿ ನೋಡು ಅಂದ್ರೆ ಅರ್ಥ ಏನು? ಜ್ಞಾನೇಂದ್ರಿಯಗಳೆಲ್ಲವೂ ಕೂಡ ನೋಡು ಅನ್ನೋ ತತ್ವನ ಹೊಂದಿದೆ, ಅಂದ್ರೆ ಅರಿವಿನ ತತ್ವವನ್ನ ಹೊಂದಿದೆ. ಆದ್ರಿಂದ ಈಗ ಪದ್ಮನಯನ ಅಂದಾಗ ಏನಾಯ್ತು? ಜ್ಞಾನೇಂದ್ರಿಯಗಳ ಮೂಲಕ ನಾವು ಹೊಂದುವಂತ ಜ್ಞಾನಗಳು ಅಂದ್ರೆ ಕಣ್ಣಿಂದ, ಕಿವಿಯಿಂದ, ನಾಲಿಗೆಯಿಂದ, ಮೂಗಿಂದ, ಬಾಯಿ ಇವುಗಳಿಂದ ಹೊಂದಿದಂಥ ಜ್ಞಾನ ಎಲ್ಲಿಗೆ ಕರೆದೊಯ್ಯಬೇಕು? ಪರಬ್ರಹ್ಮವನ್ನ ಮುಟ್ಟಿಸುವಂತೆ, ನಾವು ಪ್ರತಿದಿನ ನೋಡುವಂತೆ, ನಾವು ನೋಡುವಂಥ ಒಂದು ಹೂವಿರಬಹುದು, ನಾವು ಉಪಯೋಗಿಸುವಂಥ ಬರೆಯೋ ಮಣಿ ಇರಬಹುದು, ಪುಸ್ತಕ ಇರಬಹುದು, ಒಂದು ಮೊಬೈಲ್ ಏನಿದೆ ಅದೆಲ್ಲದರ ಜ್ಞಾನವನ್ನ ನಾವು ಹೊಂದುತ್ತಾ ಅದರ ಮೂಲಕ ನಾವು ಎಲ್ಲಿವರೆಗೆ ಮುಟ್ಟಬೇಕು? ಪರಬ್ರಹ್ಮವನ್ನೇ ಮುಟ್ಟಬೇಕು. ಅದನ್ನು ಕೂಡ ನಾವು ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಆಟಗಳನ್ನ ಆಡುವಾಗ ಹಪ್ಪಳ ಹಪ್ಪಳ ಏಕೆ ಒಣಗಲಿಲ್ಲ, ನಾನೇನ್ ಮಾಡ್ಲಿ ಬಿಸಿಲು ಬರಲಿಲ್ಲ, ಬಿಸಿಲೇ ಏಕೆ ಬರಲಿಲ್ಲ, ನಾನೇನ್ ಮಾಡ್ಲಿ ಹುಲ್ಲು ಅಡ್ಡ ಆಗಿತ್ತು, ಹುಲ್ಲೇ ಯಾಕೆ ಅಡ್ಡವಾಗಿದ್ದೆ, ನಾನೇನ್ ಮಾಡ್ಲಿ ಬಸವ ಮೇಯಲಿಲ್ಲ. ಹೀಗೆ ಹೇಳ್ತಾ ಇರೋದು ಸಣ್ಣ ವಿಷಯ. ಕೊನೆಯಲ್ಲಿ ನಿಲ್ಲದೆಲ್ಲದು ಪರಮಾತ್ಮನ ಬಳಿಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ಪ್ರತಿಯೊಂದು ಕೂಡ ಆ ವಿಷಯ ಜ್ಞಾನ ವಿಕಾಸ ಎಲ್ಲಿ ಮುಟ್ಟಿಸ್ಬೇಕು? ನಮ್ಮ ಭಾರತೀಯ ಕಥಾ ಪರಂಪರೆ ಅಂದ್ರೆ ಎಲ್ಲ ಆಟದ ಪರಂಪರೆಯಲ್ಲಿ ಕೂಡ ಅದನ್ನೇ ತುಂಬಿಸಿಟ್ಟಿದ್ದಾರೆ. ಆದ್ರಿಂದ ಅದು ಮುಟ್ಟೋದು ಆ ಪರವಸ್ತುವನ್ನ. ಆ ರೀತಿ ಪದ್ಮನಯನ ಅಂದಾಗ ಆ ಪದ್ಮದ ರೂಪದಲ್ಲಿ ಜ್ಞಾನ ರೂಪದ ಕಣ್ಣುಗಳ ಮೂಲಕ ಅವಳ ಕೃಪಾ ಕಟಾಕ್ಷ ಬಿತ್ತ, ಅಲ್ಲಿ ಚಟುವಟಿಕೆ ಬಂತು. ಅವಳ ಕೃಪಾ ಕಟಾಕ್ಷ ಬಿತ್ತ, ಅಲ್ಲಿ ಅನುಗ್ರಹವಾಯಿತು. ಅವಳ ಕೃಪಾ ಕಟಾಕ್ಷ ಬಿತ್ತ, ಸರ್ವ ಸಮೃದ್ಧವಾಯಿತು. ಅವಳ ಕೃಪಾ ಕಟಾಕ್ಷ ಬಿತ್ತ, ಸಮೃದ್ಧದಿಂದ ಮೆರೆಯುವ ಗರ್ವಾಹಂಕಾರಗಳ ನಾಶವಾಯಿತು. ಅವಳ ಕೃಪಾ ಕಟಾಕ್ಷ ಬಿತ್ತ, ಅವಳದೇ ಜ್ಞಾನದ ಅರಿವಾಯಿತು. ಅದನ್ನ ತಾನೇ ದೇವತೆಗಳ ಕಥೆ, ಕೇನ ಉಪನಿಷತ್ತಿನ ಕಥೆ ಇವತ್ತು ಹೇಳಲಿಲ್ಲ, ಅದೇ ತತ್ವ ಅಲ್ಲಿ ಹೇಳೋದು. ಆದ್ರಿಂದ ಯಾವುದೇ ದೇವತ್ವವನ್ನ ಹೊಂದಿದ್ದರೂ ದೇವತ್ವ ನಮಗೆ ಗರ್ವಾಹಂಕಾರಕ್ಕೆ ಕಾರಣವಾಗಿ ಪರತತ್ವದ ಅರಿವಿಗೆ ಭಂಗ ತರುವಂತದಾಗೋದಾದರೆ ಆ ಪರತತ್ವದ ಜ್ಞಾನ ಭಂಗ ಮಾಡಿ ಆ ಪರತತ್ವದ ಅರಿವನ್ನ ಕೊಡ್ತಾ ಪರತತ್ವವನ್ನ ಮುಟ್ಟುವಂತೆ ಮಾಡುವಂತ ಆ ಚಕ್ಷು ಅದು ಯಾರಿಂದ ಆಗೋದು? ಆ ದೇವಿಯ ಪೂರ್ಣಾನುಗ್ರಹದಿಂದ ಮಾತ್ರ. ಆದ್ರಿಂದ ಪದ್ಮನಯನ ಅಂದಾಗ ಪಾರ್ವತೀ ದೇವಿ ಯಾರು ಪರಬ್ರಹ್ಮ ಸ್ವರೂಪಿಣಿಯೋ, ಪರಬ್ರಹ್ಮ ವಿದ್ಯಾಸ್ವರೂಪಿಣಿಯೋ ಆಗಿದ್ದಾಳೋ ಅದೇ ಪಾರ್ವತಿ ತನ್ನ ಪದ್ಮ ಎಂಬ ಅಂದ್ರೆ ವಿಕಸನಶೀಲವಾದ ಜ್ಞಾನಶೀಲವಾದ ಕಣ್ಣುಗಳ ಕಟಾಕ್ಷ ಮಾತ್ರದಿಂದ ಜೀವಿಗಳನ್ನ ಅನುಗ್ರಹಿಸ್ತಾ ಅವರಲ್ಲಿ ಜ್ಞಾನವನ್ನ, ತತ್ವವನ್ನ, ಅಮೃತವನ್ನ, ವಿದ್ಯೆಯನ್ನ ಎಲ್ಲವನ್ನ ಕರುಣಿಸ್ತಾ ಆ ಜೀವಿಗಳ ಉದ್ಧಾರವನ್ನು ಮಾಡುವ ಸ್ವರೂಪಿಣಿಯಾಗಿದ್ದಾಳೆ ಅನ್ನುವುದಾಗಿ ಅವಳು ಪದ್ಮ ನಯನ. ಆದ್ರಿಂದ ಅದೇ ಪದ್ಮನಯನ ಎಂಬುದಕ್ಕೆ ಸಿದ್ಧಿಗಳನ್ನ ಕರುಣಿಸುವಂಥವಳು. ಯಾವ ಒಂದು ಇದನ್ನ ನಾವು ನೋಡಿದ್ವಲ್ಲ, ಗಂಟುಗಳು ಎಲ್ಲಿ ತ್ರೈಲೋಕ್ಯ ಮೋಹನದಿಂದ ಅಲ್ಲಲ್ಲಿ ತ್ರೈಲೋಕ್ಯ ಮೋಹನದಲ್ಲಿ ನಾವು ನೋಡಿದ್ದೇನು? ವಿಷ್ಣುವಿಗೆ ಮೋಹಕ ಶಕ್ತಿಯನ್ನ, ಇವನ್ ಬ್ರಹ್ಮನಿಗೆ ಸೃಷ್ಟಿ ಶಕ್ತಿಯನ್ನ ಇತ್ಯಾದಿಯನ್ನೆಲ್ಲ ಆ ರೀತಿಯಲ್ಲಿ ಆ ಎಲ್ಲವನ್ನು ಕೊಟ್ಟಿದ್ ಎಲ್ಲಿಂದ? ಅವಳೇನು ಅವ್ರ ಹತ್ರ ಹೋಗಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಬೆತ್ತ ಹಿಡ್ಕೊಂಡು ಪಾಠ ಹೇಳಲಿಲ್ಲ. ಕೇವಲ ನೋಟ ಮಾತ್ರದಿಂದ ತನ್ನ ಎಲ್ಲ ಇದನ್ನ ಅವಳು ಕೊಟ್ಲು. ಆ ರೀತಿಯಲ್ಲಿ ಪದ್ಮ ನಯನ. ಮುಂದಿನ ನಾಮ ಪದ್ಮರಾಗ ಸಮ ಪ್ರಭಾ. ಅದನ್ನ ನಾವು ನಾಳೆ ದಿವಸ ನೋಡೋಣ.
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। सर्वे भवन्तु